ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಗಂಗೋತ್ರಿ. ಕಳೆದ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಏನು KA ಗ್ರೂಪ್ ಸಿ ನೋಟಿಫಿಕೇಷನ್ ಆಗಿದೆ ಅಲ್ವಾ. ಸೊ ಈ ಗ್ರೂಪ್ ಸಿ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಪೇಪರಲ್ಲಿ ನಾವು ಕಂಪ್ಯೂಟರ್ ನಾಲೆಜ್ ಬಗ್ಗೆ ಏನೇನು ಸಿಲೆಬಸ್ ಇದೆ, ಯಾವ ಥರ ಪ್ರಶ್ನೆ ಬರ್ಬೋದು, ಯಾವ ಥರ ಓದಬೇಕು, ಏನೇನು ಟಾಪಿಕ್ಸ್ ಇದೆ ಅನ್ನೋದನ್ನು ನಾವು ಬ್ರೀಫಾಗಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ VAO, ಓಕೆ, ಇದೇ KA ಕಂಡಕ್ಟ್ ಮಾಡಿದ್ದಂಥ VAO ಪರೀಕ್ಷೆ ಏನಿತ್ತಲ್ವ, ಅಲ್ಲಿ ಬಂದಂಥ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಯಾವುದು ಕಂಪ್ಯೂಟರ್ ನಾಲೆಜ್ ಮೇಲೆ ಏನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬಂದಿತ್ತಲ್ಲ, ಆ ಒಂದು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೊದಲೇ ಪ್ರಶ್ನೆ ನಾನು ಹೇಳಿದ್ನಲ್ಲ. ಸೊ VLSI ಇದು ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ VLSI ಇಸ್ ಇಂಪಾರ್ಟೆಂಟ್ ಟಾಪಿಕ್. VLSI ಜೊತೆಗೆ ಮತ್ತೇನು ಬರುತ್ತೆ, ಇನ್ನೊಂದು ಹೇಳಿದ್ದೆ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ, ICs. ಓಕೆ, ICs ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ನಾನೇನು ಹೇಳಿದ್ದೆ ನಿಮಗೆ. VLSI ಮತ್ತು ICs ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮಗೆ. VLSI ಮತ್ತು ICsನ ಯಾವ ಒಂದು ಗಣಕಯಂತ್ರ ಪೀಳಿಗೆಗಳಲ್ಲಿ, ಅಂದರೆ ಯಾವ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಯೂಸ್ ಮಾಡಿದ್ರು ಅಂತ ನಾನು ನಿಮಗೆ ಓದ್ಕೋಬೇಕು ನೀವು ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಅದೇ ಥರ ಪ್ರಶ್ನೆ ಇಲ್ಲಿ ಬಂದಿದೆ. VLSI ಮತ್ತು ICs, ಓಕೆ, ICs ಯಾವ ಒಂದು ಗಣಕಯಂತ್ರ ತಂತ್ರಜ್ಞಾನದಲ್ಲಿ ಬಳಸಿದ್ದಾರೆ ಅಂತ ಕ್ವಶನ್ ಬಂದಿದೆ. ಓಕೆ, ಸೊ ನಾನು ಹೇಳಿದೆ ನಿಮಗೆ 5 ಜನ್ರೇಷನ್ಸ್ ಇದೆ ಅಲ್ವಾ. 5 ಜನ್ರೇಷನ್ಸ್ ಅಂದರೆ 5 ಪೀಳಿಗೆ, ಟೋಟಲ್ ಎಷ್ಟು, 5 ಪೀಳಿಗೆ ಗಣಕಯಂತ್ರಗಳಿದ್ದಾವೆ. ಅಂದರೆ ಗಣಕಯಂತ್ರ 5 ಪೀಳಿಗೆಗಳಿಂದ ಎವಾಲ್ವ್ ಆಗಿದೆ. ಓಕೆ, ಆ ಥರ ಬೆಳೆದು ಬಂದಿದೆ. ಒಂದೊಂದು ಪೀಳಿಗೆ ಏನೇನು ಪಾರ್ಟನ್ನು ಯೂಸ್ ಮಾಡಿದರು, ಯಾವ್ಯಾವ ಥರ ಇತ್ತು ಅನ್ನೋದನ್ನು ನೋಡ್ಕೊತ ಹೋಗೋಣ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ, ಜಸ್ಟ್ ಕಮೆಂಟ್ ಮಾಡಿ ನೋಡೋಣ. ಈ ಒಂದು ಪ್ರಶ್ನೆಗೆ ಜಸ್ಟ್ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಆನ್ಸರ್ ಹೇಳ್ತೀನಿ. ಇದಕ್ಕೇನು ಆನ್ಸರ್ ಆಗುತ್ತೆ, VLSI ಮತ್ತು IC ಎರಡನ್ನೂ ಕೂಡ ಯಾವ ಒಂದು ಜನ್ರೇಷನಲ್ಲಿ, 2ನೇದ, 3ನೇದ, 4ನೇದ, 5ನೇದ ಯಾವುದ್ರಲ್ಲಿ ಬಳಸಿದ್ರು ಅಂತ ಕಮೆಂಟ್ ಮಾಡಿ. ಓಕೆ, ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ, 4ನೇ ಜನ್ರೇಷನ್ ಎರಡೂ ಬಳಸಿದ್ರು. ಓಕೆನಾ. IC ಏನಿದೆ, IC ಒಂದೇ ಬಳಸಿದ್ದು 3ರಲ್ಲಿ. ಓಕೆನಾ. VLSI ಬಳಸಿದ್ದು 4ರಲ್ಲಿ. ಸೊ ಹೀಗಾಗಿ ಎರಡೂ ಬಳಸಿದ್ದು ಯಾವುದರಲ್ಲಿ, 4ನೇ ಪೀಳಿಗೆ ಗಣಕಯಂತ್ರದಲ್ಲಿ. ಓಕೆನಾ. ಇದೇ ಥರ ನೀವು ಓದ್ಕೋಬೇಕಾಗತ್ತೆ. ಅದೇ ಥರ ನಾವು ಈಗ ಏನು ನೋಡೋಣ ಅಂತಂದರೆ 5 ಜನ್ರೇಷನ್ಸು. ಓಕೆ, ಸೊ ಒಂದು ನಿಮಿಷ. 5 ಜನ್ರೇಷನ್ಸು ಯಾವ್ಯಾವ ಥರ ಇತ್ತು, ಯಾವ ಇಸ್ವಿಯಿಂದ ಯಾವ ಇಸ್ವಿವರೆಗೆ ಡೆವಲಪ್ ಆಯಿತು, ಅಲ್ಲಿ ಯಾವ್ಯಾವ ಥರ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿದರು ಅನ್ನೋದನ್ನು ನೀವು ನೋಡ್ಕೋಬೇಕು. ಓಕೆ, ಜಸ್ಟ್ ನಾನು ಒಂದು ಪ್ರಶ್ನೆ ಬಿಡಿಸ್ಬಿಟ್ಟು ಆಯಿತು ಅಂದರೆ ಅಲ್ಲ. ಸೊ ಅದನ್ನು ನಾನು ಏನು ಹೇಳ್ತಾ ಇದ್ದೀನಿ, ಪ್ರಶ್ನೆ ಹಿಂದಿನ ಏನು ಥೀಮ್ ಇದೆ ಅಲ್ವಾ, ಆ ಪ್ರಶ್ನೆ ಹಿಂದಿನ ವಿಷಯ ಏನಿದೆ ಅಲ್ಲ, ಆ ವಿಷಯವನ್ನು ನೀವು ಆಳವಾಗಿ ಅಧ್ಯಯನ ಮಾಡಲೇಬೇಕು. ಮುಂದೆ ಪ್ರಶ್ನೆ ಬಂದರೆ ಏನು ಮಾಡ್ತೀರಾ, ಈಗ ಏನು ಕೇಳಿದ್ದಾನೆ, 4 ಜನ್ರೇಷನ್ ಕೇಳಿದ್ದಾನೆ, ಮುಂದೆ ಏನು ಕೇಳ್ಬೋದು, 2nd ಜನ್ರೇಷನ್ ಕೇಳ್ಬೋದು. ಟ್ರಾನ್ಸಿಸ್ಟರ್ಸ್ನ ಯಾವ ಒಂದು ಜನ್ರೇಷನಲ್ಲಿ ಯೂಸ್ ಮಾಡಿದ್ರು ಅಂತ ಕೇಳ್ಬೋದು, ಯಾವುದು 2nd ಜನ್ರೇಷನಲ್ಲಿ. ಫಸ್ಟ್ ಏನು ಮಾಡಿದ್ರು, ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡಿದರು. ವ್ಯಾಕ್ಯೂಮ್ ಟ್ಯೂಬ್ಸ್ ಎಷ್ಟಿರ್ತಾರೆ, ಲಾರ್ಜರ್ ಸೈಜ್. ಓಕೆ, ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಯಾವ ಥರ ಇತ್ತು ಅಂದರೆ, ಲಾರ್ಜರ್ ಸೈಜ್ ಅಂದರೆ ಒಂದೊಂದು ರೂಮ್ ಸೈಜ್. ಓಕೆ, ಒಂದೊಂದು ರೂಮ್ ಸೈಜ್ ಅಷ್ಟು ಕಂಪ್ಯೂಟರ್ಗಳಿತ್ತು. ಆಮೇಲೆ ಏನು ಮಾಡಿದ್ರು, ಟ್ರಾನ್ಸಿಸ್ಟರ್ಸ್ ಬಂತು, ಸ್ಮಾಲರ್ ಆಗಿತ್ತು. ಅದೇ ವರ್ಕ್ ಏನಾಗ್ತಾ ಇತ್ತು, ಫಾಸ್ಟ್ ಆಗ್ತಾ ಇತ್ತು. ಓಕೆ, ಸೊ ನೆಕ್ಸ್ಟ್ ಏನು ಬಂತು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಓಕೆ, ಏನು ಡೆಸ್ಕ್ಟಾಪ್ಸ್ ಅಂತ ಹೇಳ್ತೀವಲ್ಲ, ಆ ಡೆಸ್ಕ್ಟಾಪ್ ಥರ ಬಂತು. ಮಿನಿ ಟ್ರಾನ್ಸಿಸ್ಟರ್ಸು, ಚಿಪ್ಸು, ಫಾಸ್ಟರು ಮತ್ತು ಮೋರ್ ಎಫಿಷಿಯೆಂಟ್. ಓಕೆನಾ. IBM ಎಕ್ಸಾಂಪಲ್, IBM 360 ಏನು ಈ ಒಂದು ಥರ್ಡ್ ಜನ್ರೇಷನ್ಗೆ ಎಕ್ಸಾಂಪಲ್ಲು. ಸೊ ಇದನ್ನು ಕೂಡ ಕೇಳ್ಬೋದು ಮುಂದೆ ಪ್ರಶ್ನೆ. ಏನು ಮಾಡ್ಬೋದು, ಈ ಒಂದು IBM 360 ಏನಿದೆ ಅಲ್ವಾ, ಇದು ಯಾವ ಜನ್ರೇಷನ್ಗೆ ಇತ್ತು ಅಂತಲೂ ಆ ಪ್ರಶ್ನೆ ಏನು ಮಾಡ್ಬೋದು, ಬರ್ಬೋದು. ಹಾಗಾಗಿ ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಓಕೆ, 4 ಜನ್ರೇಷನ್ ಹೇಳಿದ್ನಲ್ಲ, VLSI ಬಂದಿದ್ದು 4 ಜನ್ರೇಷನ್. ಅದ್ರ ಜೊತೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಕೂಡ ಯೂಸ್ ಮಾಡ್ತಾ ಇದೆ. ನೋಡಿ ಇಲ್ಲಿದೆ ನೋಡಿ, ಥೌಸಂಡ್ಸ್ ಆಫ್ ICs ಇನ್ನು ಸಿಂಗಲ್ ಚಿಪ್ಪಲ್ಲೇ ಎಷ್ಟೊಂದು ICಗಳನ್ನ ತೊಗೊಂಡ್ಬಂದ್ರು. ಅದೇನು ಹೇಳ್ತೀವಿ, ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೀವಲ್ವಾ. ಸೊ ಮೈಕ್ರೋ ಪ್ರೊಸೆಸರ್ ಆಗಿರೋದು PCs, ಪರ್ಸನಲ್ ಕಂಪ್ಯೂಟರ್, ಡೆಸ್ಕ್ಟಾಪ್ಸ್ ಅಂತ ಏನು ಹೇಳ್ತೀವಿ, ಇಲ್ಲಿಂದ ಬಂತು. ಓಕೆ, ಹಾಗೆ ಬಂದು LED. ಈಗ ಏನು ಬಂದಿದೆ, 5th ಜನ್ರೇಷನ್ ಅಪ್ಡೇಟೆಡ್ ಡಿಜಿಟಲ್ ರೆವಲ್ಯೂಷನ್ ಅಲ್ವಾ. ಏನು ಡಿಜಿಟಲ್ ರೆವಲ್ಯೂಷನ್ ಅಂದರೆ AI, ಕ್ವಾಂಟಮ್ ಕಂಪ್ಯೂಟಿಂಗು. ಸೊ ಇವೆಲ್ಲ ಏನು ಬರುತ್ತೆ, ಈಗ ಪ್ರೆಸೆಂಟ್ ನಡೀತಾ ಇರೋದು ಯಾವುದು, 5th ಜನ್ರೇಷನ್. ಓಕೆನಾ, ಪ್ರೆಸೆಂಟ್ ನಡೀತಾ ಇದೆ. 1980s ಪ್ರೆಸೆಂಟ್ವರೆಗೂ 5th ಜನ್ರೇಷನ್ ನಡೀತಾ ಇದೆ. ಓಕೆ, ಸೊ ಅದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು ಇವೆಲ್ಲ ಏನು ಪ್ರೆಸೆಂಟ್ 5th ಜನ್ರೇಷನ್. ನೆಕ್ಸ್ಟ್ ಕೇಳ್ಬೋದು, ಒಂದು ಮ್ಯಾಚ್ ದಿ ಫಾಲೋವಿಂಗ್ ಕೇಳ್ಬೋದು. ಈಗ ಜಸ್ಟ್ ಒಂದು ಏನು ನಿಮಗೆ 4 ಜನ್ರೇಷನ್ ಬಗ್ಗೆ ಕೇಳಿದ್ದಾನಲ್ವಾ, VLSI ಮತ್ತು IC ಅಂತ. ನೆಕ್ಸ್ಟು ಮ್ಯಾಚ್ ದಿ ಫಾಲೋವಿಂಗ್. ಈ ಥರ ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟು ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ರು ಅಂತ ಮ್ಯಾಚ್ ದಿ ಫಾಲೋವಿಂಗ್ ಕೇಳ್ಬೋದು. ಓಕೆನಾ. ಸೊ ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ.
ಸೊ ಒಂದು ಕ್ವಶನ್ ಒಂದು ಲೈನಲ್ಲಿ ಬಿಡಿಸೋದು ಈಸಿ. ಮ್ಯಾಚ್ ದಿ ಫಾಲೋವಿಂಗು ಅಥವಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದಾಗ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಅದಕ್ಕೆ ಏನು ಮಾಡ್ಬೇಕು ನಾವು, ಕಂಪ್ಯೂಟರಲ್ಲಿ ಮೇನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ಅಪ್ಲೈ ಮಾಡಿ ಸ್ವಲ್ಪ ಓದಿದಾಗ ಏನಾಗುತ್ತೆ, ಇನ್ನೂ ಬೆಟರ್ ಆಗಿ ನೀವು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ? ಎರಡನೇ ಪ್ರಶ್ನೆ, ವಿಚ್ ಫಂಕ್ಷನ್ ಈಸ್ ಯೂಸ್ಡ್ ಟು ಎಂಟರ್ ದಿ ಕರೆಂಟ್ ಟೈಮ್ ಇನ್ ವರ್ಕ್ಶೀಟ್ ಎಕ್ಸೆಲ್. ಕರೆಂಟ್ ಟೈಮ್ ಅಂತ ಹೇಳ್ತಾ ಇದ್ದಾನೆ ವರ್ಕ್ಶೀಟ್ ಸೆಲ್ನಲ್ಲಿ. ಓಕೆ ನೋಡಿ, ಇಲ್ಲೂ ವರ್ಕ್ಶೀಟ್ ಸೆಲ್ ಅಂತಲೇ ಇದೆ, ಇಲ್ಲೂ ವರ್ಕ್ಶೀಟ್ ಸೆಲ್ ಅಂತಲೇ ಇದೆ. ಸೊ ಅರ್ಥ ಏನಂತಂದರೆ, ನೀವು ಅತಿಯಾದ ಕನ್ನಡದ ಬಳಕೆ ಕಂಪ್ಯೂಟರ್ನಲ್ಲಿ ಬೇಡ. ಓಕೆನಾ? ಅತಿಯಾದ ಕನ್ನಡದ ಬಳಕೆನ ಮಾಡಿಬಿಟ್ರೆ ಅಂದ್ರೆ ಏನಾಗುತ್ತೆ, ಸೊ ಅಲ್ಲಿ ಏನಾಗುತ್ತೆ, ಅರ್ಥ ಕೆಡುತ್ತೆ. ಸೊ ಆದ್ದರಿಂದ ಒಂದಿಷ್ಟು ಟರ್ಮ್ಸ್ಗಳನ್ನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಒಂದಿಷ್ಟು ಟೆಕ್ನಿಕಲ್ ಟರ್ಮ್ಸ್ನ ನೀವು ಕನ್ನಡದಲ್ಲೇ ಓದ್ಕೊಳ್ಳಿ, ಅಂದರೆ ಮಾತ್ರ ಅರ್ಥ ಆಗುತ್ತೆ. ಓಕೆನಾ? ಸೊ ಫಂಕ್ಷನ್ ಬಳಸಿ ಈ ಕ್ಷಣದ ಸಮಯವನ್ನು ನೋಡಿ. ಈ ಕ್ಷಣದ ಸಮಯ ಅಂದರೆ ಕರೆಂಟ್ ಟೈಮನ್ನು ಯಾವ ಒಂದು ಕೋಡ್ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಅವರು. ಓಕೆನಾ? ಸೊ ಯಾವ ಒಂದು ಕೋಡ್ ಕೊಡ್ತಾರೆ ಕರೆಂಟ್ ಟೈಮ್ಗೆ? 4 ಒಂದು ಆಪ್ಷನ್ ಇದೆ. ಈಸ್ ಈಕ್ವಲ್ ಟು ಟುಡೇ ಬ್ರ್ಯಾಕೆಟು, ಈಸ್ ಈಕ್ವಲ್ ಟು ನೌ ಬ್ರ್ಯಾಕೆಟು, ಈಸ್ ಈಕ್ವಲ್ ಟು ಟೈಮ್ ಬ್ರ್ಯಾಕೆಟು, ಕರೆಂಟ್ ಟೈಮ್ ಬ್ರ್ಯಾಕೆಟ್. ಈ 4ರಲ್ಲಿ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಕಮೆಂಟ್ ಮಾಡಿ ನೋಡೋಣ. ಎರಡನೇ ಪ್ರಶ್ನೆಗೆ ಕಮೆಂಟ್ ಹಾಕಿ ಸರಿಯಾದ ಆನ್ಸರ್ ಏನಿರುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಹೇಳ್ತೀರಿ ಕರೆಕ್ಟ್ ಆನ್ಸರ್ ಏನಿದೆ. 1 ಸೆಕೆಂಡ್ ಟೈಮ್ ತೊಗೊಂಡು ಕಮೆಂಟ್ ಮಾಡಿ ಏನಿದೆ ಅಂತ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಹೇಳಿ ನೋಡೋಣ. ಈ ಕ್ಷಣದ ಸಮಯ ಏನಾಗುತ್ತೆ? ನಾವು ಅಲ್ವಾ? ಸೊ ಈ ಕ್ಷಣದ ಸಮಯ ಕೇಳ್ತಾ ಇದ್ದಾರೆ ನಾವು. ಈ ಕ್ಷಣದ ಸಮಯ ಸೊ ಅಂದರೆ ನಾವು ಏನಾಗುತ್ತೆ, ಟೈಮ್ ಅಂತ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನವೆಂಬರ್ ಫಸ್ಟ್ ವೀಕಲ್ಲಿ ಟೆಂಟೇಟಿವ್ ಡೇಟ್ ಹೇಳ್ತಾ ಇದ್ದೀನಿ, ಕಮ್ಯುನಿಕೇಷನ್ ಕೋರ್ಸನ್ನು ಶುರು ಮಾಡ್ತಾ ಇದ್ದೀವಿ. ಓಕೆ, ಸೊ ಇಂಗ್ಲೀಷ್ ಏನು ಮಾಡ್ತಾರೆ, ಸುರೇಶ್ ಸರೇ ತೊಗೋತಾರೆ, ಕಂಪ್ಯೂಟರ್ನ ನಾವು ತೊಗೋತೀವಿ, ಇನ್ನೊಬ್ಬರು ಮೇಡಮ್ ಅಥವಾ ಸರ್ ಇದ್ದಾರೆ ಕನ್ನಡ ಗ್ರಾಮರು ಮತ್ತು ಲಿಟ್ರೇಚರ್ ಪಾಠನ್ನು ತೊಗೋತಾರೆ. ಅದನ್ನು ನವೆಂಬರ್ ಫಸ್ಟ್ ವೀಕ್. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇನು ನಂಬರ್ ಇದೆಯಲ್ಲ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನವೆಂಬರ್ ಫಸ್ಟ್ ವೀಕ್ ಟೆಂಟೇಟಿವ್. ಓಕೆ, ಸೊ ನಾವೇನು ಮಾಡ್ತೀವಿ ಅಂದರೆ ಕ್ಲಾಸಲ್ಲಿ ನಿಮ್ಗೆ ಇದೇ ಥರ ಓಕೆ ವಿತ್ ಪ್ರಾಕ್ಟಿಕಲ್ ನಿಮಗೆ MS ವರ್ಡನ್ನು ಅಥವಾ MS ಎಕ್ಸೆಲನ್ನು ಓಪನ್ ಮಾಡ್ತೀವಿ. ಈ ಒಂದು ಕಮೆಂಟ್ ಏನಿದೆ ಅಲ್ವಾ, ಟುಡೇ ಅಂತ ಈ ಕಮೆಂಟ್ ಅಪ್ಪ, ಈ ಟುಡೇ ಅಂದಾಗ ಏನು ಬರುತ್ತೆ ನಿಮಗೆ, ಅವತ್ತಿನ ದಿನಾಂಕ ಬರುತ್ತೆ. ಓಕೆನಾ? ಟುಡೇ ಅಂದರೆ ದಿನಾಂಕ ಬರುತ್ತೆ. ನೌ ಅಂತ ಕೊಟ್ಟರೆ ದಿನಾಂಕ ಪ್ಲಸ್ ಟೈಮ್ ಎರಡೂ ಬರುತ್ತೆ ಅಲ್ವಾ. ಸೊ ಈಗ ಟೈಮ್ ಅಂತ ಕೊಟ್ಟರೆ ಆ ಕ್ಷಣದ ಸಮಯ ಬರುತ್ತೆ, ಅಷ್ಟೇ ಸಿಂಪಲ್. ಸೊ ಈ ಥರದ್ದೇನು ನಿಮಗೆ ಈ ಥರ ಹಾಕಿದಾಗ ಇಲ್ಲೇನು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಥರನೇ ನೀವು ಓದಬೇಕು. ಎಸ್ಪೆಷಲಿ MS ವರ್ಡು ಆಯಿತಾ, MS ಎಕ್ಸೆಲ್ಲು, ಇವೆರಡು ಎಸ್ಪೆಷಲಿ ಇವೆರಡು ಏನಿದಾವಲ್ಲ, ಈ ಎರಡನ್ನೂ ನೀವು MS ವರ್ಡ್ ಮತ್ತು ಎಕ್ಸೆಲ್ ಆ ಒಂದು ಡಾಕ್ಯುಮೆಂಟಲ್ಲಿ ಹೋಗಿ ಮಾಡಿದಾಗಲೇ ಏನಾಗುತ್ತೆ, ನೆನಪುಳಿಯೋ ಚಾನ್ಸಸ್ ಏನಿದೆ ಜಾಸ್ತಿ ಇದೆ. ಓಕೆನಾ? ಜಸ್ಟ್ ನೀವೇನೋ ಆಪ್ಷನ್ಸ್ ನೋಡಿಕೊಂಡು ಅಥವಾ ಒಂದು ಇಂಪಾರ್ಟೆಂಟ್ ಕೀಸು ಅಂತ ಹೇಳಿ ಒಂದು ಲಿಸ್ಟ್ ಬಂದುಬಿಡುತ್ತೆ. ಈಗ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಲಿಸ್ಟ್ ಕೊಟ್ಬಿಡ್ತಾರೆ. ಅಷ್ಟು ಲಿಸ್ಟನ್ನು ನೀವು ಬಾಯ್ ಹೊಡೆಯೋಕ್ಕೆ ಸಾಧ್ಯನಾ? ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನೀವೇ ಯೋಚನೆ ಮಾಡಿ, ಎಲ್ಲನೂ ಲಿಸ್ಟ್ ಬಾಯ್ ಹೊಡೆಯೋಕ್ಕೆ ಸಾಧ್ಯನಾ? ಆಗಲ್ಲ. ಸೊ ಆದ್ದರಿಂದ ಏನು ಮಾಡಬೇಕು, ನೀವು ಒಂದು ಸ್ವಲ್ಪ MS ವರ್ಲ್ಡು ಎಕ್ಸೆಲಲ್ಲಿ ಹೋಗಿ ಅದನ್ನು ನೋಡ್ಕೊಂಡಾಗ ಏನಾಗುತ್ತೆ, ನೆನಪುಳಿಯೋ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಅದನ್ನೇ ಕೂಡ ನಾವು ಏನು ಮಾಡ್ತೀವಿ ಕ್ಲಾಸಲ್ಲಿ ಅದೇ ಥರ ನಿಮಗೆ ಹೇಳ್ಕೊಡ್ತೀವಿ. ಆಯಿತಾ? ಸೊ ಮುಂದಿನ ಪ್ರಶ್ನೆ ನೋಡಿ, 3ನೇದು ಈ ಸಿಂಪಲ್ ಇದೆ ಇದು. ಸೊ ಏನಿದೆ ನೋಡಿ, ಮೈಕ್ರೋಸಾಫ್ಟ್ ವಿಂಡೋಸ್. ಇಂಗ್ಲೀಷಲ್ಲೂ ಮೈಕ್ರೋಸಾಫ್ಟ್ ವಿಂಡೋಸ್ ಇದೆ, ಕನ್ನಡದಲ್ಲೂ ಕೂಡ ಏನಿದೆ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಇದೆ ಅಲ್ವಾ. ಸೊ ನೀವು ಮೈಕ್ರೋಸಾಫ್ಟ್ ವಿಂಡೋಸನ್ನು ನೀವು ಕನ್ನಡದಲ್ಲಿ ತರ್ಜುಮೆ ಮಾಡೋಕ್ಕಾಗಲ್ಲ, ಮೈಕ್ರೋಸಾಫ್ಟ್ ವಿಂಡೋಸ್ ಅಂತಲೇ ಅನ್ಬೇಕು. ಅದಕ್ಕೆ ಓದಬೇಕಾದ್ರೆ ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಪುಸ್ತಕಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅದನ್ನು ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಓದಿದರೆ ಬೆಟರ್ ಅಂತ ನನ್ನ ಒಂದು ಸಜೆಷನ್. ಓಕೆ, ಆ ಥರ ಮಾಡಿದರೆ ಇನ್ನೂ ಬೆಟರ್ ಮಾರ್ಕ್ಸ್ ಬರುತ್ತೆ. ಭಯ ಬೇಡ ಸರ್ ಇಂಗ್ಲೀಷ್ ಅರ್ಥ ಆಗಲ್ಲ ಕನ್ನಡದಲ್ಲೇ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಒಂದಿಷ್ಟು ಸಿಗುತ್ತೆ ನಿಮ್ಮ ಕನ್ನಡದಲ್ಲಿ, ಬಟ್ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಮೈಕ್ರೋಸಾಫ್ಟ್ ವಿಂಡೋಸ್ ಅಂತಲೇ ಅಂತೀವಿ, ಆ್ಯಂಡ್ರಾಯ್ಡ್ ಅಂತಲೇ ಅಂತೀವಿ, ನೆಟ್ವರ್ಕ್ ಅಂತಲೇ ಅಂತೀವಿ, ವೈರಸ್ ಅಂತಲೇ ಅಂತೀವಿ, ಸೆಕ್ಯೂರಿಟಿ ಅಂತಲೇ ಅಂತೀವಿ ಅಲ್ವಾ. ಸೊ ಹೀಗಾಗಿ ಭದ್ರತೆ ಅನ್ನೋದು ನಾವು ಇವತ್ತು ಸೆಕ್ಯೂರಿಟಿ ಅಂತೀವಿ ಅಲ್ವಾ, ಭದ್ರತೆ ಅನ್ನೋದು ಭಾಳ ಕಮ್ಮಿ. ಹಾಗಾಗಿ ಆ ಥರ ವರ್ಡ್ಸನ್ನು ನೀವು ಓದೋದು ಇಂಗ್ಲೀಷ್ ಓದಿ, ಬಟ್ ಅರ್ಥ ಕನ್ನಡದಲ್ಲಿ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ತುಂಬ ಈಸಿ ಆಗುತ್ತೆ. ಆಯಿತಾ? ಸೊ ಈ ಥರ ಮಾಡಿದ್ರೆ ಬೆಟರ್. ಸೊ ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ಒಂದು ಫೈಲ್ ಇದೆ. ಓಕೆ, ಆ ಫೈಲ್ ಹೆಸರುಗಳಿಗೆ ಎಷ್ಟು ಗರಿಷ್ಠ ಕ್ಯಾರೆಕ್ಟರ್ಸ್ ಅಂದರೆ ಎಷ್ಟು ವರ್ಡ್ಸ್ ಕೊಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು PDF ಇದೆ ಅಪ್ಪ, ಈ ಒಂದು PDF ಇದೆ. ಈ ಒಂದು PDFಗೆ
ಈ ಒಂದು PDF ನೇಮ್ ಏನಿದೆ VAO ಅಂತ ಒಂದು ನೇಮ್ ಕೊಟ್ಟಿದ್ದೀನಿ. ಈ ಥರ ಎಷ್ಟು ಅಕ್ಷರಗಳನ್ನು ಕ್ಯಾರೆಕ್ಟರ್ಸ್ಗಳನ್ನು ಕೊಡ್ಬೋದು ಹೆಸರು ಅಂತ ಹೇಳ್ತಾ ಇದ್ದೀನಿ ಒಂದು ಫೈಲ್ಗೆ. ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಕಮೆಂಟ್ ಹಾಕಿ ನೋಡಿ. ಈ ಥರದ್ದು ಏನಿದಾವಲ್ವಾ, ಈ ಥರದ್ದಕ್ಕೆ ನೀವು ಬಯಾಟ್ ಹೊಡಿಬೇಕು. ಎಲ್ಲಿ ಬಯಾಟ್ ಹೊಡಿಬೇಕು ಅಲ್ಲಿ ಬಯಾಟ್ ಹೊಡೀರಿ. ಎಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಅರ್ಥ ಮಾಡ್ಕೋರಿ. ಎಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ತೊಗೊಂಡು ಬಿಡಿಸಿ. ಅಂದರೆ ಮಾತ್ರ ಏನಾಗುತ್ತೆ, ಒನ್ ಸೈಜ್ ಕೆನಾಟ್ ಫಿಟ್ ಫಾರ್ ಆಲ್. ನಾನು ಎಲ್ಲನೂ ಬಯಾಟ್ ಹೊಡಿತೀನಿ, ಎಲ್ಲನೂ ಅರ್ಥ ಮಾಡ್ಕೋತೀನಿ ಅಂದರೆ ಕಷ್ಟ. ಈ ಥರದಕ್ಕೆ ನೀವು ಬಯಾಟೇ ಹೊಡಿಬೇಕು ಅಲ್ವಾ. ಸೊ ಅದಕ್ಕೆ ಈ ಥರ ಬಯಾಟ್ ಹೊಡೆದ್ರೆ ಬೆಟರ್. ಅದಕ್ಕೆ ಏನು ಮಾಡಬೇಕು, ನಾವು ಎಲ್ಲೆಲ್ಲಿ ಹೇಳ್ತೀವಿ ನಿಮಗೆ ಕ್ಲಾಸಲ್ಲಿ ಎಲ್ಲಿ ಬಯಾಟ್ ಹೊಡಿಬೇಕು, ಏನು ಮಾಡಬೇಕು ಅಂತ. ವಿಲ್ ಗೈಡ್ ಯು. ಸೊ ಇದಕ್ಕೊಂದು ಕಮೆಂಟ್ ಮಾಡಿ ನೋಡೋಣ. ನಿಮ್ಗೆ ಗೊತ್ತಿದ್ದರೆ ಈ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ ಏನಿದೆ ಅಂತ ನೋಡೋಣ. ಕಮೆಂಟ್ ಮಾಡಿ. ಆನ್ಸರ್ ಏನು ಬರುತ್ತೆ, 255 ಕ್ಯಾರೆಕ್ಟರ್ಸ್. ಈ ಥರ 255 ಪದಗಳನ್ನು ಹಾಕ್ಬೋದು. ಆಲ್ಫಾಬೆಟ್ನ ಕ್ಯಾರೆಕ್ಟರ್ಸ್ನ ಹಾಕ್ಬೋದು. ಓಕೆನಾ. ಒಂದು ಫೈಲ್ಗೆ 255 ಅಕ್ಷರಗಳನ್ನು ನೇಮಾಗಿ ಕೊಡ್ಬೋದು. ಮ್ಯಾಕ್ಸಿಮಮ್ಮು, ಗರಿಷ್ಠ ಅಂತ ಕೇಳಿದ್ದಾನೆ. ನೆನ್ಪು ಮಾಡ್ಕೊಳ್ಳಿ ಆಯಿತಾ. ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ರೈಟ್. ಸೊ ಮುಂದಿಂದು 4ನೇ ಪ್ರಶ್ನೆ ನೋಡಿ. ಅದೇ ಹೇಳಿದ್ನಲ್ಲ, ಹಾರ್ಡ್ವೇರು, ಸಾಫ್ಟ್ವೇರು, ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರು. ಓಕೆ. ಸೊ ಆಮೇಲೆ ಆಪ್ರೇಟಿಂಗ್ ಸಿಸ್ಟಮು, ಇವೆಲ್ಲ ಟಾಪಿಕ್ ಏನಿದಾವಲ್ವಾ, ಸಿಸ್ಟಮ್ ಸಾಫ್ಟ್ವೇರ್ ಎಲ್ಲನೂ ಇಂಪಾರ್ಟೆಂಟ್. ಓಕೆ, ಎಲ್ಲನೂ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವೇನು ಮಾಡಬೇಕು, ಜಸ್ಟು ಅದಂದರೆ ಏನು, ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು ತಿಳ್ಕೊಂಡ್ರೆ ಆಗಲ್ಲ. ನೀವೇನು ಮಾಡಬೇಕು ಅಂತಂದರೆ ಇದರದ ಅಪ್ಲಿಕೇಶನ್ಸ್. ಓಕೆನಾ. ಇದರ ಅಪ್ಲಿಕೇಶನ್ಸ್ ಅಂದರೆ ಉಪಯೋಗ. ಓಕೆನಾ. ಇದರ ಉಪಯೋಗ ಎಲ್ಲಿದೆ ಅನ್ನೋದನ್ನ ತಿಳ್ಕೋಬೇಕು ವಿತ್ ಎಕ್ಸಾಂಪಲ್ಸ್. ಓಕೆನಾ. ವಿತ್ ಎಕ್ಸಾಂಪಲ್ಸ್ ತಿಳ್ಕೋಬೇಕು. ಅಂದರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಬಂದರೆ ಹಾಕೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಕಷ್ಟ. ರೈಟ್. ಸೊ ಅದಕ್ಕೆ ಇದಕ್ಕೊಂದು ಹೇಳಿ ನೋಡೋಣ. ವರ್ಡ್ ಪ್ರೊಸೆಸರ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ. ಓಕೆನಾ. ವರ್ಡ್ ಪ್ರೊಸೆಸರ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಹಾರ್ಡ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಫರ್ಮ್ವೇರ್, ಸಿಸ್ಟಮ್ ಸಾಫ್ಟ್ವೇರ್. ಯಾವುದಕ್ಕೆ ಉದಾಹರಣೆ ಕಮೆಂಟ್ ಮಾಡಿ ನೋಡೋಣ. ಜಸ್ಟ್ ಕಮೆಂಟ್ ಮಾಡಿ ನೋಡೋಣ ಯಾವುದಕ್ಕದು ಉದಾಹರಣೆ. ಯಾವುದು, ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆನಾ. ಅದು ಹೇಳಿದ ವರ್ಲ್ಡ್ ಸಾಫ್ಟ್ವೇರ್, MS ವರ್ಲ್ಡು, MS ಎಕ್ಸೆಲ್ಲು, PowerPoint, MS ಫೋಟೋಶಾಪು ಇವೆಲ್ಲ ಇದ್ದಾವೆ. ಅದೇನು ಅಪ್ಲಿಕೇಶನ್ ಸಾಫ್ಟ್ವೇರ್. ಬಟ್ ಮಿಕ್ಕಿದ ಆಪ್ಷನ್ಸ್ ನೋಡಬೇಕಲ್ವಾ. ನೀವು ಇಲ್ಲಪ್ಪ ನಂಗೆ ಆನ್ಸರ್ ಸಿಕ್ತು ಬಿಟ್ಬಿಡ್ತೀನಿ ಅಂದರೆ ಆಗಲ್ಲ. ಯಾವಾಗ ನೀವು ರಾಂಗ್ ಆಪ್ಷನ್ಸಿಗೆ ಎಕ್ಸ್ಪ್ಲನೇಷನ್ ಹುಡ್ಕೊತೀರಲ್ವಾ, ಆ ರಾಂಗ್ ಆಪ್ಷನ್ಸಿಂದ ಇನ್ನೊಂದು ಪ್ರಶ್ನೆಯನ್ನು ಹುಟ್ಟುಹಾಕೋದು ಬಹಳ ಸುಲಭ. ನೆನ್ಪಿಟ್ಕೊಳ್ಳಿ. ಇದೇ ಥರ ಆಗುತ್ತೆ. ನಾಟ್ ಓನ್ಲಿ KEA, KPSC ಆಗಿರ್ಬೋದು, ಯಾವುದೇ ಎಕ್ಸಾಮ್ ತೊಗೊಳ್ಳಿ ಹಾಗೆ ಮಾಡೋದು. ಹಾಗೆ ಅಟ್ಲೀಸ್ಟ್ ನಿಮಗೆ ಒಂದು 10 ರಿಂದ 15 ಕ್ವಶನ್ ಅದು ರಿಪೀಟ್ ಆಗುತ್ತೆ ರಾಂಗ್ ಆಪ್ಷನ್ಸಿಂದ. ರಾಂಗ್ ಆಪ್ಷನ್ಸನ್ನು ಸ್ಟಡಿ ಮಾಡಿ, ರಾಂಗ್ ಆಪ್ಷನ್ಸ್ ಬಗ್ಗೆ ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ ಅಂದರೆ ಏನು, ಒಂದು ಪುಸ್ತಕ ಬರೆಯೋದು ಬೇಡ, 1-2 ಲೈನು, 2 ರಿಂದ 3 ಲೈನ್ ನೋಡಿ. 1 ಲೈನು ಹಾರ್ಡ್ವೇರ್ ಬಗ್ಗೆ 1 ಲೈನು ಸಾಕು. ಅಂದರೆ ಅಲ್ಲಿದಲ್ಲಿ ನೀವು ಅಟ್ಲೀಸ್ಟ್ ಹೋಗಿ ಓದಿ. ಅಟ್ಲೀಸ್ಟ್ ಆ ಒಂದು ಆಪ್ಷನ್ ಇರುತ್ತಲ್ಲ ರಾಂಗ್ ಆಪ್ಷನು, ಅದ್ರ ಬಗ್ಗೆ ಪುಸ್ತಕದಲ್ಲಾದರೂ ಹೋಗೋದಿ ನೋಟ್ ಮಾಡದೇ ಇದ್ರೂ ಕೂಡ. ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಬೆಟರ್ ಆಗಿ ನೀವು ಪ್ರಿಪೇರ್ ಆಗ್ತೀರಾ. ಓಕೆ. ಹಾಗೆ ಪ್ರಿಪೇರ್ ಆಗಬೇಕು. ಯಾಕಂದರೆ KEAನೂ ಕೂಡ ತುಂಬ ಕಷ್ಟ ಕೊಡ್ತಾ ಇದೆ ಪ್ರಶ್ನೆಗಳನ್ನು. ನಾವು ಇತ್ತೀಚೆಗೆ PSI 402 ನೋಡಿದ್ದೀವಿ ಅಲ್ವಾ. ಆಮೇಲೆ VAO ನೋಡಿದ್ದೀವಿ. VAO ಕಂಪ್ಯೂಟರ್ ಒನ್ ಆಫ್ ದಿ ಟಫೆಸ್ಟ್. ಇಷ್ಟು ವರ್ಷಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಬಂದಂಥ ಪೇಪರ್ಗಳಲ್ಲಿ VAO ಕಂಪ್ಯೂಟರ್ ಏನಿದೆಯಲ್ಲ, ಕಮ್ಯುನಿಕೇಷನಲ್ಲಿ ಕಂಪ್ಯೂಟರ್ ಪೇಪರ್ ಎಸ್ಪೆಷಲಿ ತುಂಬ ಟಫ್ ಇತ್ತು. ಸೊ ಅದಕ್ಕೆ ಏನು ಮಾಡಬೇಕು, ಅಪ್ಲಿಕೇಶನ್ ಆಫ್ ನಾಲೆಜ್ ಅಂತ ಏನು ಹೇಳ್ತೀನಲ್ಲ ಭಾಳ ಇಂಪಾರ್ಟೆಂಟು. ಅದೇ ಥರ ರಾಂಗ್ ಆಪ್ಷನ್ಸು ಕೂಡ ನೀವು ಸರಿಯಾಗಿ ಓದ್ಕೋಬೇಕು ಆಯಿತಾ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಹಾರ್ಡ್ವೇರ್ ಏನು, ಫಿಸಿಕಲ್ ಕಾಂಪೋನೆಂಟ್ ಇದು ಕಂಪ್ಯೂಟರ್. ಏನು ಅದೇ ಮಾನಿಟರು, ಕೀಬೋರ್ಡು, ಓಕೆನಾ, ಹಾರ್ಡ್ ಡಿಸ್ಕು ಇವೆಲ್ಲ ಏನಾಗುತ್ತೆ, ಮೌಸು, ಇವೆಲ್ಲ ಹಾರ್ಡ್ವೇರ್ ಎಕ್ಸಾಂಪಲ್ಸ್. ಅದಕ್ಕೆ ಎಕ್ಸಾಂಪಲ್ಸ್ನ ತಿಳ್ಕೊಂತ ಹೇಳ್ತಾ ಇದ್ದೀನಿ. ಫರ್ಮ್ವೇರ್ ಅಂದರೆ ಪರ್ಮನೆಂಟ್ಲಿ ಸ್ಟೋರ್ ಆಗಿರುತ್ತೆ. ಇದು ಒಂದು ಚಿಪ್ ಥರ. ಓಕೆನಾ. ಪರ್ಮನೆಂಟ್ಲಿ ಸ್ಟೋರ್ ಆಗಿರುತ್ತೆ. ರೂಟರ್ ಸಾಫ್ಟ್ವೇರು, BIOS ಇವೆಲ್ಲ ಬರ್ತೀವೆಲ್ಲ ಏನು ಅನ್ನೋದನ್ನು ನಾವು ಡೀಟೇಲ್ ಆಗಿ ಕ್ಲಾಸಸ್ಸಲ್ಲಿ ಹೇಳ್ತೀವಿ ನಿಮಗೆ ಆಯಿತಾ. ಸೊ ಸಿಸ್ಟಮ್ ಸಾಫ್ಟ್ವೇರು ಗೊತ್ತು ನಮಗೆ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್, MS ವಿಂಡೋಸು, ಲೈನಕ್ಸು ಇವೆಲ್ಲ ಏನಾಗುತ್ತೆ ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಗಳು. ಈ ಥರ ನೀವು ಮಾಡಿಕೊಂಡ್ರೆ ಏನು ಬೆಟರ್ ಪ್ರಿಪೇರ್ ಆಗ್ತೀರಾ. ಇದೇ ಥರ ನೀವು ಮಾಡಬೇಕು. ಓಕೆನಾ. ಸೊ ಮುಂದಿನ ಪ್ರಶ್ನೆ ಏನಿದೆ, ರೀಡ್ ಓನ್ಲಿ ಮೆಮೊರಿ. ನೋಡಿ ಈ ಪ್ರಶ್ನೆ ನಾನು ಟ್ರಾನ್ಸ್ಲೇಷನ್ ಮಾಡಿಲ್ಲ, ಫಸ್ಟ್ ಹೇಳ್ಬಿಡ್ತೀನಿ. ಈ ಪ್ರಶ್ನೆನ ನಾನು ಡೈರೆಕ್ಟಾಗಿ VAO ಏನು ಪೇಪರ್ ಇತ್ತಲ್ವಾ, ಕಮ್ಯುನಿಕೇಷನ್ ಪೇಪರ್ ಏನಿತ್ತಲ್ಲ ಕಂಪ್ಯೂಟರು, ಅಲ್ಲಿಂದನೇ ತೊಗೊಂಡಿನಿ. ಅವನು ನೋಡಿ ರೀಡ್ ಓನ್ಲಿ ಮೆಮೊರಿ ಅಂತಲೇ ಕೊಟ್ಟಿದ್ದಾನೆ. ಮೆಮೊರಿಗೆ ಸ್ಮರಣೆ ಅಂತ ಎಲ್ಲಾದರೂ ಯೂಸ್ ಮಾಡಿದಾನ? ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇದ್ದಲ್ಲ, ಓದಬೇಕಾದ್ರೆ ಇಂಗ್ಲೀಷಲ್ಲೇ ಓದ್ಕೊಂಡ್ರೆ ಬೆಟರು. ಅರ್ಥನ ಕನ್ನಡದಲ್ಲಿ ಮಾಡ್ಕೊಳ್ಳಿ. ನಮ್ಮ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳೋದು ಈಸಿಯೇ ಆಯಿತಾ. ಬಟ್ ಓದೋದು ಒಂದು ಸ್ವಲ್ಪ ಇಂಗ್ಲೀಷಲ್ಲೇ ಓದ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಓಕೆ. ರೀಡ್ ಓನ್ಲಿ ಮೆಮೊರಿ ಏನು ಕೇಳ್ತಾ ಇದ್ದಾನೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್
ಟ್ರೂ ಅಂತ ಕೇಳ್ತಾ ಇದ್ದಾನೆ. ರೀಡ್ ಓನ್ಲಿ ಮೆಮರಿಗೆ ಯಾವುದು ಸರಿ ಅಂತ ಕೇಳ್ತಾ ಇದ್ದೀನಿ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಓಕೆ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 4ರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಯಾವ್ದು ಕರೆಕ್ಟ್ ಇದೆ ಒಂದೇ ನೋಡೋಣ. ಡಾಟಾ ಸ್ಟೋರ್ಡ್ ಇನ್ ದಿ ರೋಮ್ ಆ್ಯಂಡ್ ಪ್ರೋಮ್ ಚಿಪ್ ಕೆನಾಟ್ ಬಿ ಅಲ್ಟರ್ಡ್ ರೀಡ್ ಓನ್ಲಿ ಮೆಮರಿ ಅಂತ ಹೇಳಿದ್ದಾನೆ. ಗೊತ್ತಿಲ್ಲ. ಎ ಯೂಸರ್ ಕ್ಯಾನ್ ಎರೇಸ್ ಡಾಟಾ ಫ್ರಾಮ್ EPROM ಅಂತ ಹೇಳ್ತಾ ಇದ್ದಾನೆ. EPROM ಈಸ್ ಆಲ್ಸೋ ನೋನ್ ಆಸ್ ಫ್ಲ್ಯಾಶ್ ಮೆಮೊರಿ ಅಂತ ಹೇಳ್ತಾ ಇದ್ದಾನೆ. ಇನ್ EPROM ಡೇಟಾ ಕೆನಾಟ್ ಬಿ ಎರೇಸ್ಡ್ ಅಂತ ಹೇಳ್ತಾ ಇದ್ದಾನೆ. ಈಗ ಫ್ಲ್ಯಾಶ್ ಮೆಮರಿ ಅಂದರೆ ಏನಪ್ಪ? ನಾವು ಹೇಳ್ತೀವಲ್ಲ ಎಷ್ಟೋ ಸಲ ನಮ್ಮ ಸುತ್ತಲೇ ಇದೆ, ಈ ಒಂದು ವರ್ಡ್ನ ಸುತ್ತಲೇ ಕೇಳಿರ್ತೀವಿ ಎಷ್ಟೋ ಸಲ. ಫ್ಲ್ಯಾಶ್ ಮೆಮರಿ ಏನು? ಮೊಬೈಲ್ ಫ್ಲ್ಯಾಶ್ ಹೊಡ್ಸೋಣ ಅಂದರೆ ಏನು? ಮೊಬೈಲ್ ಡಾಟಾನ ತೆಗೆದು ಹಾಕಿಬಿಡುತ್ತೆ ಫ್ಲ್ಯಾಶ್ ಮೆಮರಿ ಅಂತಂದರೆ ಅಲ್ವಾ? ಫ್ಲ್ಯಾಶ್ ಹೊಡ್ಸೋದಂದರೆ ಏನು? ಮೊಬೈಲ್ ಡಾಟಾ ಹೋಗಿಬಿಡುತ್ತೆ. ಸೊ ಅಂದರೆ ಇಲ್ಲಿ ಇದಕ್ಕೆ ತದ್ವಿರುದ್ಧವಾಗಿದೆ ಅಲ್ವಾ? EPROM ಆಲ್ಸೋ ನೋನ್ ಆಸ್ ಫ್ಲ್ಯಾಶ್ ಮೆಮರಿ, ಇನ್ EPROM ಡಾಟಾ ಕೆನಾಟ್ ಬಿ ಎರೇಸ್. ಇದೆರಡು ತದ್ವಿರುದ್ಧವಾಗಿದೆ ಅಲ್ವಾ? ಎರಡರಲ್ಲಿ ಒಂದು ಕರೆಕ್ಟ್ ಇರಲೇಬೇಕು. ಸೊ ಎರಡು ಇರೋಕ್ಕೆ ಸಾಧ್ಯನೇ ಇಲ್ಲ ಆನ್ಸರು. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಈ ಥರ ನಾವು ಒಂದು ಸ್ವಲ್ಪ ನಮ್ಮ ನಿತ್ಯ ಬಳಕೆ, ನಿತ್ಯ ಜೀವನದಲ್ಲಿ ಏನು ನಾವು ಯೂಸ್ ಮಾಡ್ತೀವಲ್ಲ ಥಿಂಗ್ಸ್ನ, ಅದನ್ನು ಒಂದು ಸ್ವಲ್ಪ ನೋಡಿಕೊಂಡ್ರೆ ಏನು ಬೆಟರು ಅಂತ ಹೇಳ್ತೀನಿ. ಸೊ ಅದಕ್ಕೆ ನೋಡೋಣ ಬನ್ನಿ, ಇದು ಡೀಟೇಲಾಗಿ ನೋಡೋಣ. ರೋಮ್ ರೀಡ್ ಓನ್ಲಿ ಮೆಮರಿ ಕರೆಕ್ಟ್. ಡಾಟಾನ ಎರೇಸ್ ಮಾಡೋಕ್ಕೆ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಕ್ಯಾನ್ ಡಾಟಾ ಎರೇಸ್? ನೋ, ಡಾಟಾನ ಎರೇಸ್ ಮಾಡೋಕ್ಕಾಗಲ್ಲ. ರೈಟ್. ಪ್ರೋಮ್ ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಇಲ್ಲಿ ಒನ್ ಟೈಮ್ ಪ್ರೋಗ್ರಾಮೇಬಲ್ ಆಗುತ್ತೆ, ಇಲ್ಲೂ ಡಾಟಾನ ಎರೇಸ್ ಮಾಡೋಕ್ಕೆ ಆಗಲ್ಲ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ರೀಡ್ ಓನ್ಲಿ, ರೀಡ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು, ಹಂಗೆ ಆ ವರ್ಡಲ್ಲೇ ಇದೆ. ಓಕೆ, ಸೊ ಆ ಥರ ಇಂಪಾರ್ಟೆಂಟ್ ಆಗುತ್ತೆ. EPROM ಎರೇಸೇಬಲ್, ನೋಡಿ ಹೆಸರಲ್ಲೇ ಇದೆ, ಎರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಎಸ್ ಮಾಡ್ಬೋದು. ಎಸ್ ಹೆಂಗೆ ಮಾಡ್ತಾರೆ? UV ಲೈಟ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಮೆಥಡ್. ಇದು ನೋಡಿ, ಇದು ಅಡ್ವಾನ್ಸ್ ಲೆವೆಲ್. ದಿಸ್ ಇಸ್ ವಾಟ್ ವಿ ಆರ್ ಗಿವಿಂಗ್. ಓಕೆ, ನಾವು ಹೇಳ್ತೀನೋ ಅಡ್ವಾನ್ಸ್ಡ್ ಲೆವೆಲ್. ಇದಕ್ಕಿಂತ ಅಡ್ವಾನ್ಸ್ಡ್ ಕಷ್ಟ, ಇದೇ ಅಡ್ವಾನ್ಸ್ಡ್. ಈಗ ಏನು ಕೇಳ್ಬೋದು ಅಂದರೆ EPROM ಅನ್ನು ಡಾಟಾ ಎರೇಸ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಇನ್ನೂ ಅಡ್ವಾನ್ಸ್ ಕ್ವಶನ್ ಯಾವ ಥರ ಬರ್ಬೋದು? ಯಾವ ಮೆಥಡಿಂದ ಎರೇಸ್ ಮಾಡ್ಬೋದು ಅಂತ ಕೇಳ್ಬೋದು ಅಲ್ವಾ? ಸೊ ಯಾವ ಮೆಥಡಿಂದ ಮಾಡ್ಬೋದು? UV ಲೈಟಿಂದ ಮಾಡ್ಬೋದು. ಯಾವುದು? EPROM ಅಲ್ಲಿರುವಂಥದ್ದು. ಆಯಿತಾ? ಇದು ಇಂಪಾರ್ಟೆಂಟ್ ಆಗುತ್ತೆ. EEPROM ಅಂದರೆ ಎಲೆಕ್ಟ್ರಿಕಲಿ ಎರೇಸ್ಡ್ ಪ್ರೋಗ್ರಾಮೇಬಲ್ ರಾಮ್. ನೋಡಿ ಈ ಫುಲ್ ಫಾರ್ಮ್ ಏನಿದಾವಲ್ಲ, ಈ ಅಬ್ರಿವೇಷನ್ಸ್ ಅಂತ ಏನು ಹೇಳ್ತೀನಲ್ಲ, ಈ ಫುಲ್ ಫಾರ್ಮ್ನ ನೀವು ನೆನ್ಪಿಟ್ಕೋಬೇಕು. ಫುಲ್ ಫಾರ್ಮಲ್ಲೇ ಇದೆ ಎಲೆಕ್ಟ್ರಿಕಲ್ ಎರೇಸೇಬಲ್ ಅಂತ. ಆಬ್ವಿಯಸ್ಲಿ ಎರೇಸೇಬಲ್ ಅಲ್ವಾ? ಯಾಕೆ? ಎಲೆಕ್ಟ್ರಿಕಲ್ ಸಿಗ್ನಲಿಂದ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಅದೇ ಥರ ಏನು ಬರುತ್ತೆ ಅಂದರೆ ಫ್ಲ್ಯಾಶ್ ಮೆಮರಿ. ಓಕೆ, ಫ್ಲ್ಯಾಶ್ ಹೇಳಿದ್ನಲ್ಲ, ವರ್ಡಲ್ಲೇ ಇದೆ. ನಾವು ಎಷ್ಟೋ ಸಲ ಮೊಬೈಲ್ ಅಂಗಡಿಗೆ ಹೋಗ್ತೀವಿ, ಫ್ಲ್ಯಾಶ್ ಹೊಡಿಸ್ತೀವಿ ಅಲ್ವಾ ಮೊಬೈಲ್ನ, ಅಂದರೆ ಡೇಟಾ ಎಲ್ಲ ಎರೇಸ್ ಆಗುತ್ತಲ್ವ. ಸೊ ಆಬ್ವಿಯಸ್ಲಿ ಅಡ್ವಾನ್ಸ್ಡ್ ಫಾರ್ಮ್ ಆಫ್ EPROM. ಎಸ್, ಎಲೆಕ್ಟ್ರಿಕಲ್ ಸಿಗ್ನಲ್ ಬ್ಲಾಕ್ ವೈಸ್ ಯೂಸ್ ಮಾಡಿ ಮಾಡ್ತಾರೆ. ಕರೆಕ್ಟ್. ಸೊ ಈ ಥರ ಏನು ಜಸ್ಟ್ ಮೆಮರಿ ಅಂದ್ರೇನು, ಟೈಪ್ಸ್ ಆಫ್ ಮೆಮರಿ ಅಂದ್ರೇನು ನೋಡಿಕೊಂಡ್ರೆ ಆಗಲ್ಲ. ಸ್ವಲ್ಪ ಅದರ ಅಡ್ವಾನ್ಸ್ಡ್ ಲೆವೆಲ್ ಅಂದರೆ ಅಪ್ಲೈಡ್ ಬೇಸ್ಡ್. ಓಕೆನಾ? ಯಾವ್ದು ಎರೇಸ್ ಆಗುತ್ತೆ, ಯಾವ್ದು ಎರೇಸ್ ಆಗಲ್ಲ, ಅದಕ್ಕೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸು, ಇವನ್ನೆಲ್ಲವನ್ನು ನೀವು ನೋಡ್ಕೋಬೇಕು. ಯಾವ ಥರ ಮೆಥಡ್ ಯೂಸ್ ಮಾಡ್ತಾರೆ ಎರೇಸ್ ಮಾಡೋಕ್ಕೆ, ಅದನ್ನು ಕೇಳ್ಬೋದು ನೆಕ್ಸ್ಟು. ಓಕೆನಾ? ಸೊ ಅದಕ್ಕೆ PYQನ ಯಾಕೆ ಮಾಡಬೇಕು ಅನ್ನೋದ್ರಂದರೆ ಮುಂದೆ ಯಾವ ಥರ ಪ್ರಶ್ನೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ PYQ ಮಾಡಬೇಕು. ಎಷ್ಟೋ ಸಲ ಅಲ್ಲಿಂದನೇ ಪ್ರಶ್ನೆಗಳು ಬರುತ್ತೆ. ಡೈರೆಕ್ಟಾಗಿ ಬರದೇ ಇರೋ, ಡೈರೆಕ್ಟಾಗೂ ಬಂದಿದ್ದಾವೆ ಎಷ್ಟೋ ಸಲ, ಬಟ್ ಏನು ಇಂಡೈರೆಕ್ಟಾಗಿ ಬರುತ್ತೆ. ಆದ್ದರಿಂದ ನೀವೇನು ಮಾಡಬೇಕಂದ್ರೆ PYQನ ಬಿಡಿಸ್ಬೇಕು. ಬಿಡಿಸೋದು ಅಂದರೆ ಬರೀ ಸಾಲ್ವ್ ಮಾಡಿ ಬಿಡೋದಲ್ಲ. ಸಾಲ್ವ್ ಮಾಡಿದ ಮೇಲೆ ರಾಂಗ್ ಆಪ್ಷನ್ ಮೇಲೂ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ನೋಟ್ ಮಾಡಿ ಇಟ್ಕೋಬೇಕು. ದಿಸ್ ಇಸ್ ವಾಟ್ ದಿ PYQs. ಹೀಗೆ ಓದಬೇಕು PYQನ. ಸೊ ಇದು ಈ ಕ್ವಶನ್ ಏನಿದೆ, ಡಿಜಿಟಲ್ ಸಿಗ್ನೇಚರ್. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಡಿಜಿಟಲ್ ಸಿಗ್ನೇಚರು ಈಸ್ ಅ ಕರೆಂಟ್ ಅಫೇರ್ಸ್ ರಿಲೇಟೆಡು ಅಂತ ಅಲ್ವಾ? ದಿಸ್ ಇಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್. ನಾವು ಹೇಳ್ಬೋದು ಯಾವುದೋ ಒಂದು ಬುಕ್ಕಲ್ಲಿ ನೀವು ಸಿಗ್ಬೋದು, ಅದನ್ನ ಈಗ ಆ್ಯಡ್ ಮಾಡಿ ನೀವು ತೋರಿಸ್ಬೋದು. ಬಟ್ ದಿಸ್ ಈಸ್ ದಿ ಕರೆಂಟ್ ಅಫೇರ್ಸ್ ರಿಲೇಟೆಡ್. ನೆನ್ಪಿಟ್ಕೊಳ್ಳಿ. ಇನ್ನೊಂದು ಕ್ವಶನ್ ಬರುತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್, ತೋರಿಸ್ತೀನಿ ನಾನು. ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್, ಅಂದರೆ ಎಸ್ಪೆಷಲಿ ಕಂಪ್ಯೂಟರ್ ಅಪ್ಲಿಕೇಶನು, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಸಿಗ್ನೇಚರ್, ಈ ಥರ ಸಮಥಿಂಗ್ ಡಿಜಿಟಲ್ ರಿಲೇಟೆಡ್, ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ನ್ಯೂಸಲ್ಲಿದ್ದರೆ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅಂದರೆ ಎಸ್ಪೆಷಲಿ ವೈರಸಸ್ ನ್ಯೂಸಲ್ಲಿದ್ದರೆ, ಡಿಜಿಟಲ್ ಸಿಗ್ನೇಚರ್ ಇದ್ದರೆ, ಆಯಿತಾ? ಸೊ ಈ ಥರ ಒಟ್ಟು ಕಂಪ್ಯೂಟರ್ ರಿಲೇಟೆಡ್ ಇರ್ತದೆ, ಹ್ಯಾಕಿಂಗ್ ಆಗಿರ್ಬೋದು, ಆಯಿತಾ? ಈ ಥರದ್ದು ಏನಾದರೂ ಇದ್ದರೆ ಆ ಥರ ಟರ್ಮ್ಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬರೋ ಚಾನ್ಸಸ್ ಇರುತ್ತೆ. ಓದಿದ್ರೆ ಹಾಕಿ, ಇಲ್ಲಾಂದರೆ ಬಿಟ್ಟು ಬನ್ನಿ ಅಷ್ಟೇ. ಈ ಥರ ಕ್ವಶನ್ನು ನೀವು ಕನ್ವೆನ್ಷನಲ್ ಮೆಥಡಲ್ಲಿ ಓದೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಒಂದು ನೀವು ಈ ಡಿಜಿಟಲ್ ಸಿಗ್ನೇಚರ್ ಎಲ್ಲಿ ಯೂಸ್ ಮಾಡ್ತಾರೆ? ಟೆಂಡರ್. ಗೌರ್ಮೆಂಟ್ ಏನು ಟೆಂಡರ್ಗಳನ್ನ ಕರೀತಾರಲ್ವ, ಟೆಂಡರ್ ಅಂದರೆ ಆನ್ಲೈನಲ್ಲೇ ಟೆಂಡರ್ನ ಅಪ್ಲೈ ಮಾಡೋದು. ಸೊ ಆನ್ಲೈನ್ ಟೆಂಡರ್ ಕರೀತಾರಲ್ಲ, ಅದನ್ನ ಯಾರಾದರೂ ನೋಡಿದರೆ ಅಥವಾ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಅವ್ರು ಇದ್ರ ಬಗ್ಗೆ
ಹಾಕ್ತಾರೆ, ಇಲ್ಲಾಂದರೆ ಗೊತ್ತಾಗಲ್ಲ, ಇಲ್ಲಾಂದರೆ ಅವ್ರು ಓದಿರಬೇಕು ಅಷ್ಟೇ, ಮುಗೀತು. ಅದು ಬಿಟ್ಟರೆ ಕಷ್ಟ ಹಾಕೋಕ್ಕೆ. ಗೊತ್ತಿದ್ದರೆ ಹಾಕಿ, ಗೊತ್ತಿಲ್ಲ ಅಂದರೆ ಬಿಡಿ. ನಾನು ಆವಾಗಲೂ ಹೇಳ್ತಾ ಇರ್ತೀನಲ್ವಾ, ನೀವು 100ಕ್ಕೂ 100 ಪ್ರಶ್ನೆಗಳನ್ನು ಹಾಕೋಕ್ಕೆ ಹೋಗಿಲ್ಲ, ಇದು ನೆನ್ಪಿಟ್ಕೊಳ್ಳಿ. ಇದು 100 ಹಾಕೋಕ್ಕೆ ಹೋಗಿಲ್ಲ. ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಪ್ರಶ್ನೆಗಳನ್ನು ಚೆನ್ನಾಗಿ ಹಾಕ್ತೀವಿ. ಒಂದಿಷ್ಟು ಎಲಿಮಿನೇಷನ್ ಟೆಕ್ನಿಕ್ಸು, ಟ್ರಿಕ್ಸ್ ಯೂಸ್ ಮಾಡಿನೂ ಒಂದಿಷ್ಟು ಹಾಕ್ತೀವಿ. ಓಕೆ, ಏನೋ ನಿಮ್ಗೆ ಎಲಿಮಿನೇಷನ್ ಟೆಕ್ನಿಕ್ಕು ವರ್ಕ್ ಆಗ್ತಾ ಇಲ್ಲ, ಟ್ರಿಕ್ಸು ವರ್ಕ್ ಆಗ್ತಾ ಇಲ್ಲ ಅಂದರೆ ಯು ಹ್ಯಾವ್ ಟು ಲಿವ್ ದ್ಯಾಟ್ ಕ್ವಶನ್. ನೀವು ಬಿಟ್ಟು ಬರಬೇಕು ಆ ಕ್ವಶನ್ನ. ನಾನು ಈಗೋ ಹರ್ಟ್ ಮಾಡಿಕೊಂಡು ನಾನು ಹಾಕಿದರೆ ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಯ್ಯೋ ನಾನು ಇದನ್ನು ಓದಿದ್ದೀನಿ, ನನಗೆ ಗೊತ್ತು ಅಂತ ನಾನು ಹೋಗ್ತೀನಲ್ವಾ, ಅಲ್ಲೇ ಎಡುತ್ತೀವಿ. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನಮ್ಮ ಪರೀಕ್ಷಾ ಹಾಲ್ನಲ್ಲಿ ನಮ್ಮ ಈಗೋನ ಸೈಡಿಗೆ ಇಡಬೇಕು. ಓಕೆ, ಯಾವಾಗ ನಾವು ಈಗೋನ ತೊಗೊಂಡು ಹೋಗ್ತೀವಲ್ವಾ, ಅಲ್ಲಿ ಏನಾಗುತ್ತೆ, ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಷ್ಟೋ ಜನಕ್ಕೆ ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ, ನಿಮಗಿದು ಅನುಭವ ಆಗುತ್ತೆ, ಆಗಿರುತ್ತೆ. ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ, ಆಯಿತಾ. ಸೊ ಈ ಪ್ರಶ್ನೆಯನ್ನು ನೋಡೋಣ. ಓಕೆ, ಸೊ ನೋಡೋಣ. ಏನು ಡಿಜಿಟಲ್ ಸಿಗ್ನೇಚರ್ ಪ್ರಯೋಜನ ಅಂತ ಕೇಳಿದ್ದಾನೆ. ಏನು ಅಡ್ವಾಂಟೇಜಸ್ ಅಂದರೆ ಪಾಸಿಟಿವ್ ಆಗಿ ನೋಡೋಣ ಏನೇನಿದೆ ಅಂತ. ಐಡೆಂಟಿಫೈಸ್ ದಿ ಸಿಗ್ನೇಟರಿಯನ್ನು ಪತ್ತೆ ಹಚ್ಚಬಹುದು. ಕರೆಕ್ಟ್. ಸೈನ್ ಮಾಡಿದ ಡೇಟಾದಲ್ಲಿ ನೋಡಿ, ಡೇಟಾ ಅಂತಲೇ ಯೂಸ್ ಮಾಡಿಲ್ಲ, ದತ್ತಾಂಶ ಅಂತ ಯೂಸ್ ಮಾಡ್ಬೋದಲ್ವಾ. ಯಾಕೊಂದು ದತ್ತಾಂಶ ಅಂತ ಯೂಸ್ ಮಾಡಿಲ್ಲ? ನಾನು ಹೇಳ್ತೀನಲ್ಲ, ಒಂದಿಷ್ಟು ಟೆಕ್ನಿಕಲ್ ಟರ್ಮ್ಸನ್ನು ಜಾಸ್ತಿ ತರ್ಜುಮೆ ಮಾಡಿದಾಗ ಅರ್ಥ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದತ್ತಾಂಶ ಈಸ ಗೊತ್ತಾಗುತ್ತೆ, ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಈ ಥರ ತರ್ಜುಮೆ ಆಗುತ್ತೆ ಸಮ್ಟೈಮ್ಸ್. ಬಟ್ ಏನು, ಎಲ್ಲದಕ್ಕೂ ರೆಡಿಯಾಗಿ ಹೋಗ್ಬೇಕು ಎಕ್ಸಾಮಲ್ಲಿ, ನಾನು ಹೇಳೋದು. ಓಕೆ, ಇಟ್ಸ್ ಬೆಟರ್. ಸೊ ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತರಿಪಡಿಸಿಕೊಳ್ಳಬಹುದು. ಎಸ್, ಕರೆಕ್ಟ್, ಅದೂ ಕರೆಕ್ಟ್. ನಕಲು ಮತ್ತು ಇಂಪರ್ಸನೇಷನ್ ನೋಡಿ, ಇಂಪರ್ಸನೇಷನ್ ಅವನು ಕ್ವಶನ್ ಪೇಪರಲ್ಲಿ ಇಂಪರ್ಸನೇಷನ್ ಅಂತಲೇ ಕೊಟ್ಟಿದ್ದಾನೆ, ಕನ್ನಡದಲ್ಲಿ ಕೊಟ್ಟೇ ಇಲ್ಲ. ಏನು ಮಾಡ್ತೀರ ಅವಾಗ? ಸೊ ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಇದು ಆ್ಯಕ್ಚುಲಿ ಎಕ್ಸಾಮ್ನರ್ ತಪ್ಪು. ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿದಾರಲ್ಲ ಅವ್ರು ತಪ್ಪು ಅಂತ ಹೇಳ್ತೀನಿ. ವಾಟ್ ಎವರ್, ಇದನ್ನೇ ನೀನು ಕನ್ನಡದಲ್ಲಿ ಕೊಡಪ್ಪ ಇಂಪರ್ಸನೇಷನ್ ಅಂತಾನೆ, ಆರ್ ಎಲ್ಸ್. ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ. ಈ ನಕಲು ಅಂತ ನೀವು ಫೋರ್ಜರಿಗೆ ನಕಲು ಅಂತ ಕೊಟ್ಟಿಯಲ್ಲ, ಗೊತ್ತಾಗುತ್ತೆ. ಇಂಪರ್ಸನೇಷನ್ಗೆ ಏನು ಕನ್ನಡ ವರ್ಡ್ ಇದೆ ಅದನ್ನು ಕೊಡಿ ನೀವು ಅಲ್ವಾ. ಆ ಥರ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಕನ್ನಡ ಮಾಧ್ಯಮ ತುಂಬ ಕಷ್ಟ ಆಗುತ್ತೆ. ಎಸ್, ಬಟ್ ಅಟ್ಲೀಸ್ಟ್ ಸ್ವಲ್ಪನಾದರೂ ಕೊಡಬೇಕು ಅಂತ ನಾವು ಹೇಳ್ತಾ ಇರೋದು. ನಾನು ಹೇಳೋದು ಕಂಪ್ಯೂಟರ್ನ ಸ್ವಲ್ಪ ಕನ್ನಡದಲ್ಲಿ ಓದಿ ಬೆಟರ್. ಬಟ್ ಆಗಂತ ಕಂಪ್ಲೀಟ್ ನೀನು ಈ ಥರ ವರ್ಡ್ಸೇ ಇಂಗ್ಲೀಷಲ್ಲಿದೆ, ಒಂದೇ ಒಂದು ಇದರ ಮೀನಿಂಗೇ ನಿಂಗೆ ಕನ್ನಡದಲ್ಲಿ ಕೊಟ್ಟೇ ಇಲ್ಲ ಇಲ್ಲಿ ಅಲ್ವಾ. ಕೊಟ್ಟೇ ಇಲ್ಲ ಅಂದರೆ ಅರ್ಥ ಏನು, ಹೆಂಗೆ ಕಷ್ಟ ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ ಬರೋರಿಗೆ ತುಂಬ ಕಷ್ಟ ಆಗುತ್ತೆ. ಈ ಥರ ಅವ್ರಿಗೂ ಗೊತ್ತಾಗುತ್ತಪ್ಪ, ಈ ಡಿಜಿಟಲ್ ಸಿಗ್ನೇಚರ್ ಅಂದರೆ ಡಿಜಿಟಲ್ ಸಿಗ್ನೇಚರ್ ಅಂತಲೇ ತೊಗೊಂಡಿದ್ದಾನೆ, ಸಿಗ್ನೇಟರಿ ಅಂತಲೇ ತೊಗೊಂಡಿದ್ದಾನೆ, ಸೈನ್ ಅಂದರೆ ಸೈನ್ ಅಂತ ಗೊತ್ತಾಗುತ್ತೆ. ಬಟ್ ಇದು ಟೆಕ್ನಿಕಲ್ ವರ್ಡ್ ಇದು ಅಲ್ವಾ, ಇದು ಟೆಕ್ನಿಕಲ್ ವರ್ಡ್. ಈ ಥರ ಟೆಕ್ನಿಕಲ್ ವರ್ಡ್ಸ್ ಕೊಟ್ಟಾಗ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ನವ್ರು ಯಾರು ಪೇಪರ್ ಸೆಟ್ ಮಾಡ್ತಾರಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ಬೆಟರಾಗಿ ಇನ್ನೂ ನೆಕ್ಸ್ಟ್ ಪೇಪರ್ ಸೆಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದು ಏನಾಗುತ್ತೆ, ನಕಲಿ ಫೋರ್ಜನ್ನು ತಡೆಗಟ್ಟಬೋದು, ಇಂಪರ್ಸನೇಷನ್ ತಡೆಗಟ್ಟಬೋದು, ಸೈನ್ ಡೇಟಾದಲ್ಲಿ ಬದಲಾವಣೆ ಮಾಡಿ ಖಾತರಿಪಡಿಸಿಕೊಳ್ಳಬಹುದು, ಸೈನನ್ನು ಪತ್ತೆ ಹಚ್ಚಬಹುದು. ಕರೆಕ್ಟ್. ಈಗ 4ನೇದು ನೋಡಿ, ಎನ್ಕ್ರಿಪ್ಟ್ ದಿ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡ್ಬೋದಾ? ಇಲ್ಲ, ಮಾಡೋಕ್ಕಾಗಲ್ಲ. ಡೇಟಾವನ್ನು ಎನ್ಕ್ರಿಪ್ಟ್ ಮಾಡೋಕ್ಕಲ್ಲ. ಅಂದರೆ ಆ ಸಿಗ್ನೇಚರ್ದ ಡೇಟಾ ಏನಿರುತ್ತಲ್ಲ ಅದನ್ನು ತೊಗೊಳಕ್ಕಾಗಲ್ಲ, ಅದನ್ನು ಸಿಗಲ್ಲ ನಮಗೆ. ಓಕೆನಾ, ಅದು ಇಂಪಾರ್ಟೆಂಟು. ಸೊ ಅದರಿಂದ ಆನ್ಸರ್ ಏನಾಗುತ್ತೆ, ABC ಆಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೋಡೋಣ. ಏನಪ್ಪ ಡಿಜಿಟಲ್ ಸಿಗ್ನೇಚರ್ ಅಂದರೆ ನಾನು ಹೇಳಿದ್ನಲ್ವ, ಎಲೆಕ್ಟ್ರಾನಿಕ್ ಫಾರ್ಮ್ ಆಫ್ ಸಿಗ್ನೇಚರ್. ಈ ಟೆಂಡರಿಂಗ್ ಅಂತ ಇರುತ್ತಲ್ಲ, ಈಗ ಫಿಸಿಕಲಿ ಅಪಿಯರೆನ್ಸ್ ಆಗೋಕ್ಕೆ ಆಗಲ್ಲಪ್ಪ. ಆ ಒಂದು ಆಫೀಸ್ಗೆ ಆಗಿರ್ಬೋದು, ಏನಕ್ಕೆ ಆಗಿರ್ಬೋದು, ಅಲ್ಲೇನು ಮಾಡ್ತಾರೆ, ಡಿಜಿಟಲ್ ಸಿಗ್ನೇಚರನ್ನು ಹಾಕ್ತಾರೆ. ಓಕೆನಾ, ಡಿಜಿಟಲ್ ಸಿಗ್ನೇಚರ್. ಸೊ ಅಥೆಂಟಿಕೇಟ್ ದಿ ಐಡೆಂಟಿಟಿ ಆಫ್ ದಿ ಸೆಂಡರ್, ಎನ್ಶೂರ್ ದಿ ಕಂಟೆಂಟ್ ಹ್ಯಾಸ್ ನಾಟ್ ಬಿನ್ ಅಲ್ಟರ್ಡ್. ಅಂದರೆ ಈಗ ಒಂದು ಡಾಕ್ಯುಮೆಂಟ್ ಇರುತ್ತೆ, ಇದು ಕೊಟ್ಟಿರೋದೆಲ್ಲ ಸರಿಯಾಗಿದೆ, ನಾನೇ ಇದನ್ನು ಏನು ಖಾತ್ರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಡಿಜಿಟಲ್ ಸಿಗ್ನೇಚರನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಕರೆಕ್ಟ್ ಅಂತ ಹೇಳಿಬಿಟ್ಟು ಅದು ಕರೆಕ್ಟ್ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ಒಂದು ಅಥೆಂಟಿಕೇಷನ್ ಇದ್ದಂಗೆ ಅದು ಅಷ್ಟೇ. ಓಕೆ, ಇಟ್ ಯೂಸಸ್ ದಿ ಕ್ರಿಪ್ಟೋಗ್ರಫಿಕ್ ಟೆಕ್ನಿಕ್, ಅಂದರೆ ಮೇನ್ಲಿ ಪಬ್ಲಿಕ್ ಕೀ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನೋಡಿ, UPSC ಒಂದು ಕ್ವಶನ್ ಬಂದಿತ್ತು. UPSCನಲ್ಲಿ ಐ ಥಿಂಕ್ 2020 or 21, ಜಸ್ಟ್ ಚೆಕ್. UPSCನಲ್ಲಿ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಯಾವುದು ಅಂತ 4 ಆಪ್ಷನ್ ಕೊಟ್ಟಿದ್ದ. ABCD 4 ಸ್ಟೇಟ್ಮೆಂಟ್ ಕೊಟ್ಟಿದ್ದ, ABCD ಅಂತ. ಓಕೆನಾ, 4ರಲ್ಲಿ ಯಾವುದು ಅಂತ ಬೇಕಾದ್ರೆ ತೆಗೆದು ನೋಡಿ ನೀವು. ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರಶ್ನೆ ಬಂದಿತ್ತು, ನೀವು ತೆಗೆದು ನೋಡಿ, ಆಯಿತಾ. ಸೊ ಯಾವುದಿತ್ತಲ್ಲಿ ಆನ್ಸರು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಇತ್ತು. ಓಕೆನಾ, ಅದನ್ನ ಇಂಡೈರೆಕ್ಟಾಗಿ ಸೊ ಹೇಳ್ತಾ ಇದ್ದೀನಲ್ವಾ. ಸೊ ಪ್ರಶ್ನೆಗಳೇನೋ ಬರುತ್ತೆ, ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ ಅದು. ಓಕೆನಾ, ಈ ಡಿಜಿಟಲ್ ಸಿಗ್ನೇಚರ್ ಕರೆಂಟ್ ಅಫೇರ್ಸಲ್ಲಿ ಇತ್ತು, ಅಲ್ಲಿಂದ ಬಂದಿದೆ ಅಷ್ಟೇ. ಸೊ ಡಿಜಿಟಲ್ ಸಿಗ್ನೇಚರ್ ಈಸ್ ಅ ಪರ್ಸನ್ ಪ್ರೈವೇಟ್ ಕೀ ಸೈನ್ ಟು ಸೈನ್ ದಿ ಡಾಕ್ಯುಮೆಂಟ್. ಕರೆಸ್ಪಾಂಡಿಂಗ್ ಪಬ್ಲಿಕ್ ಕೀ ಏನು ವೆರಿಫೈ ಮಾಡ್ತಾರೆ ಅವರೇ ಅಂತ ಹೇಳಿ ಅದಕ್ಕೆ. ಮೇಂಟೈನಿಂಗ್ ದಿ ಇಂಟಿಗ್ರಿಟಿ ಆಫ್ ದಿ ಸೈನ್ ಡಾಟಾ. ಎಸ್, ಕರೆಕ್ಟ್. ಡಿಜಿಟಲ್ ಎನ್ಶ್ಯೂರ್ ದ್ಯಾಟ್ ಡಾಟಾ ಈಸ್ ನಾಟ್ ಮಾಡಿಫೈಡ್. ಡಾಟಾ ಯಾವುದು ಮಾಡಿಫೈ ಆಗಿಲ್ಲ, ನಾನೇನು ಕೊಡ್ತಾ ಇದ್ದೀನಿ ಕರೆಕ್ಟಾಗಿದೆ ಅಂತ
ಹೇಳೋಕ್ಕೆ ಅಷ್ಟೇ. ಸೊ ಮುಂದೇನು ಅದೇ ಫೋರ್ಜರಿನ ಮತ್ತು ಇಂಪರ್ಸನೇಷನ್ನ ತಡೆಯೋಕ್ಕೆ, ಅಂದರೆ ಸೈನ್ ಓನ್ಲಿ ಪ್ರೈವೇಟ್ ಕೀ ಹೋಲ್ಡರ್ ಕ್ಯಾನ್ ಜನರೇಟ್ ದಿ ವ್ಯಾಲಿಡ್ ಡಿಜಿಟಲ್ ಸಿಗ್ನೇಚರ್, ಇಟ್ಸ್ ನಿಯರ್ಲಿ ಇಂಪಾಸಿಬಲ್ ಟು ಫೋರ್ಜ್. ಅದನ್ನು ಫೋರ್ಜರಿ ಮಾಡೋಕ್ಕಾಗಲ್ಲ, ಓಕೆನಾ, ವಿದೌಟ್ ಆ್ಯಕ್ಸೆಸ್ ಟು ದಿ ಪ್ರೈವೇಟ್ ಕೀ. ಆ ಡಿಜಿಟಲ್ ಸಿಗ್ನೇಚರ್ಗೆ ಒಂದು ಪ್ರೈವೇಟ್ ಕೀ ಪಾಸ್ವರ್ಡ್ ಅಂತ ಇರುತ್ತೆ, ಅದು ಯಾರ ಹೆಸರಲ್ಲಿರುತ್ತಲ್ಲ, ಯಾರು ಟೆಂಡರ್ ಕೊಡ್ತಾ ಇರ್ತಾರಲ್ಲ, ಆ ನೇಮ್ XYZ ನೇಮ್ ಏನಿರುತ್ತೆ ಆ ನೇಮಲ್ಲೇ ಅದಿರುತ್ತೆ, ಆಯಿತಾ, ಅದು ಇಂಪಾರ್ಟೆಂಟ್. ಆ ನೇಮ್ ಏನಿರುತ್ತಲ್ಲ ಪರ್ಸನು, ಅವ್ರ ಕಡೆನೇ ಅದ್ರ ಕೀ ಅಥವಾ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಹಾಕಿದರೆ ಮಾತ್ರ ಡಿಜಿಟಲ್ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ಹೀಗಾಗಿ ಅದನ್ನು ಫೋರ್ಜರಿ ಮಾಡೋದು ಕಷ್ಟ. ಓಕೆ, ದಿಸ್ ಪ್ರೊವೈಡ್ಸ್ ದಿ ನಾನ್ ರಿಪುಟೇಷನ್, ಅಂದರೆ ಸೈನರ್ ಕೆ ನಾಟ್ ಡಿನೈ ಸೈನಿಂಗ್ ಲೇಟರ್ ಅಂತ ಅಷ್ಟೇ. ಓಕೆ, ಇಟ್ಸ್ ಸಿಂಪಲ್. ಇದು ಯಾಕೆ ತಪ್ಪಂತಂದರೆ ಎನ್ಕ್ರಿಪ್ಟ್ಸ್ ದಿ ಡೇಟಾ ಫಾಲ್ಸ್, ಯಾಕಂದರೆ ಡಿಜಿಟಲ್ ಸಿಗ್ನೇಚರ್ ಇಟ್ ಸೆಲ್ಫ್ ಡ ನಾಟ್ ಎನ್ಕ್ರಿಪ್ಟ್, ಡೇಟಾ ಇರಲ್ಲ ಅಲ್ಲೇನೋ, ಇಟ್ ಓನ್ಲಿ ವೆರಿಫೈಸ್ ದಿ ಅಥೆಂಟಿಸಿಟಿ. ಅಲ್ಲಿ ಯಾವುದೂ ಡೇಟಾ ಇರಲ್ಲ, ಅಲ್ಲಿ ಅಥೆಂಟಿಸಿಟಿನ ವೆರಿಫೈ ಮಾಡುತ್ತಷ್ಟೇ. ಇಟ್ ಡಸ್ ನಾಟ್ ಕಂಟೇನ್ ಎನಿ ಡೇಟಾ, ಅದಕ್ಕೆ ಎನ್ಕ್ರಿಪ್ಟ್ ದಿ ಡೇಟಾನೇ ಇರೋದನ್ನು ಹೇಗೆ ಎನ್ಕ್ರಿಪ್ಟ್ ಮಾಡುತ್ತೆ ಅಲ್ವಾ. ಸೊ ಹೀಗಾಗಿ ಅದು ಆನ್ಸರ್ ತಪ್ಪು, ಓನ್ಲಿ ಆನ್ಸರ್ ABC ಆಗುತ್ತೆ. ಓಕೆ, ಸೊ ದಿಸ್ ವಾಟ್ ಅದೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್. ಈಗ ಮತ್ತೆ ಮೇನ್ ಟಾಪಿಕಿಗೆ ಬರೋಣ. ಏನು ಅಂದರೆ ಅರೇಂಜ್ ದಿ ಫಾಲೋವಿಂಗ್ ದೇ ಸ್ಪೀಡ್ ಫ್ರಮ್ ಫಾಸ್ಟೆಸ್ಟ್ ಟು ಸ್ಲೋವೆಸ್ಟ್. ಇಲ್ಲಿ 4 ಮೆಮರಿಗಳನ್ನು ಕೊಟ್ಟಿದ್ದಾನೆ, ರ್ಯಾಮು, ರಿಜಿಸ್ಟರು, ಸೆಕೆಂಡರಿ ಸ್ಟೋರೇಜು, ಕ್ಯಾಶಿಯೋ ಮೆಮರಿ ಅಂತ ಹೇಳಿ. ಓಕೆನಾ, ಕ್ಯಾಶಿಯೋ ಮೆಮರಿ ಅಂತ ಕರಿತೀವಿ. ಈ 4 ಕೊಟ್ಟಿದ್ದಾನೆ, ಕ್ಯಾಶಿಯೋ ಮೆಮರಿ ಅಲ್ವಾ. ಸೊ ಈ 4 ನೀವು ಅತಿ ವೇಗದಿಂದ ನಿಧಾನಗತಿ ವೇಗ, ಅಂದರೆ ಹೈ ಸ್ಪೀಡ್ ಟು ಲೋ ಸ್ಪೀಡಲ್ಲಿ ನೀವೇನು ಮಾಡಬೇಕಂತಂದರೆ ಅದನ್ನು ಆರ್ಡರಲ್ಲಿ ನೀವು ಅದನ್ನು ಜೋಡಿಸ್ಬೇಕು, ಆಯಿತಾ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೋಡೋಣ. ಸೊ 4 ಆಪ್ಷನ್ ಕೊಟ್ಟಿದ್ದಾನೆ, ಆರ್ಡರ್ ಕೊಟ್ಟಿದ್ದಾನೆ 4 ಆಪ್ಷನ್ನ. ಓಕೆ, ಸೊ ಏನು ರಿಜಿಸ್ಟರು, ಕ್ಯಾಶೆ, ರ್ಯಾಮು, ಸೆಕೆಂಡರಿ ಸ್ಟೋರೇಜು, ರ್ಯಾಮು, ಕ್ಯಾಶೆ, ರಿಜಿಸ್ಟರು, ಸೆಕೆಂಡರಿ ಸ್ಟೋರೇಜು, ರಿಜಿಸ್ಟರ್, ಕ್ಯಾಶೆ, ರ್ಯಾಮು, ಈ 4ರಲ್ಲಿ ಒಂದಾಗುತ್ತೆ. ಇದಕ್ಕೆ ನೀವು ಸರಿಯಾದ ಒಂದು ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಒಂದು ಆನ್ಸರ್ನ ಕಮೆಂಟ್ ಮಾಡಿ, ಜಸ್ಟ್ ಆನ್ಸರ್ನ ಕಮೆಂಟ್ ಮಾಡಿ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದೆ ಆನ್ಸರ್ ಅಂತ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ನೀವು ಅದನ್ನು ಕಮೆಂಟ್ ಮಾಡಿ. ಓಕೆ, ಸೊ ಒಂದೇದು ಯಾವುದು ಫಾಸ್ಟ್ ಯಾವುದು ರಿಜಿಸ್ಟರ್. ಓಕೆ, ಫಾಸ್ಟ್ ಯಾವುದು ಅಂತಂದರೆ ರಿಜಿಸ್ಟರ್, ಆಮೇಲೆ ಯಾವ್ದು ಬರುತ್ತೆ ಕ್ಯಾಶಿಯೋ ಮೆಮರಿ ಬರುತ್ತೆ, ಆಮೇಲೆ ರ್ಯಾಮ್ ಬರುತ್ತೆ, 4th ಒನ್ ಯಾವ್ದು ಬರುತ್ತೆ ಸೆಕೆಂಡರಿ ಸ್ಟೋರೇಜ್ ಬರುತ್ತೆ. ಓಕೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಅದೇ ಹೇಳ್ತಾ ಇದ್ದಿಲ್ಲ, ಮೆಮರಿ ಚಾಪ್ಟರ್ ಏನಿದೆ ಅಲ್ವಾ, ಮೆಮರಿ ಚಾಪ್ಟರ್ ಏನಿದೆ ಅಲ್ಲ, ಕಂಪ್ಯೂಟರ್ ಮೆಮರಿ ಚಾಪ್ಟರ್ ಏನಿದೆ ಅಲ್ಲ, ವೆರಿ ಇಂಪಾರ್ಟೆಂಟ್. VAO ಎಕ್ಸಾಮಲ್ಲಿ 4 ಪ್ರಶ್ನೆಗಳು, ಐ ಥಿಂಕ್ 5 ಇರ್ಬೋದು, ಅಟ್ಲೀಸ್ಟ್ 3-4 ಪ್ರಶ್ನೆಗಳು ಕಂಪ್ಯೂಟರ್ ಮೆಮರಿ ಚಾಪ್ಟರಿಂದನೇ ಬಂದಿದೆ. ಆದ್ದರಿಂದ ಈ ಒಂದು ಕಂಪ್ಯೂಟರ್ ಮೆಮರಿ ಚಾಪ್ಟರ್ ಏನಿದೆ ಅಲ್ವಾ, ವೆರಿ ಇಂಪಾರ್ಟೆಂಟು. ಇದನ್ನು ಬರೀ ನೀವು ಯಾವ ಮೆಮರಿ ಏನು ಮಾಡುತ್ತೆ ಅಂತ ಆಗಲ್ಲ, ಅಪ್ಲಿಕೇಶನ್ ಬೇಸ್ಡ್ ಅದನ್ನು ಎಲ್ಲಿ ಉಪಯೋಗಿಸ್ತಾರೆ, ಸ್ಪೀಡ್ ಏನು, ಲೋ ಸ್ಪೀಡ್ ಏನು, ಹೈ ಸ್ಪೀಡ್ ಏನು, MB ಯಾವುದು, MBಯಿಂದ TBವರೆಗೂ ಏನು ಬರ್ತಾವಲ್ಲ ಮೆಮರಿ ಸೈಜ್ಗಳು, ಇಲ್ಲಿ ಸ್ಪೀಡ್ ಕೇಳಿದೆ, ನೆಕ್ಸ್ಟ್ ಸೈಜ್ ಕೇಳ್ಬೋದು ಅಲ್ವಾ, KBಯಿಂದ ಹಿಡ್ಕೊಂಡು TB ತನಕ ಸೈಜ್ ಕೇಳ್ಬೋದು ಅಲ್ವಾ. ಸೊ ಆ ಥರನೂ ಕೂಡ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ದಿಸ್ ವಾಟ್ ವಿ ನೀಡೆಡ್. ಸೊ ನೆಕ್ಸ್ಟ್, ಓಕೆ, ಸೊ ನೋಡೋಣ. ರಿಜಿಸ್ಟರ್ ಏನು, ಇದೊಂದು CPU ಒಳಗೆ ಇರುತ್ತೆ ರಿಜಿಸ್ಟರು, ಇದ್ರ ಮೆಮರಿ ಸ್ಪೀಡ್ ಏನಿರುತ್ತೆ ಇದು ಜಾಸ್ತಿ ಇರುತ್ತೆ, ರಿಜಿಸ್ಟರ್ CPU ಇರುತ್ತೆ. ಕ್ಯಾಶಿಯೋ ಮೆಮರಿ ಅಂದರೆ ಸೆಕೆಂಡ್ ಫಾಸ್ಟೆಸ್ಟು, ಇದು ಲೊಕೇಟೆಡ್ ಬಿಟ್ವೀನ್ CPU ಮತ್ತು ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಓಕೆನಾ, ಈ 2 ನಡುಬರ್ಕ್ ಯಾವುದಿರುತ್ತೆ ಕ್ಯಾಶಿಯೋ ಮೆಮರಿ ಇರುತ್ತೆ. ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ ಆಕ್ಸೆಸ್ ಏನು ನ್ಯಾನೋ ಸೆಕೆಂಡ್ಸ್ ತೊಗೊಳುತ್ತೆ ಅಷ್ಟೇ. ಓಕೆನಾ, ಬಟ್ ರಿಜಿಸ್ಟರ್ಗಿಂತ ಏನಿರುತ್ತೆ ಕ್ಯಾಶಿಯೋದು ಸ್ಪೀಡ್ ಏನಿರುತ್ತೆ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ, ಇದಕ್ಕಿಂತ ಕಮ್ಮಿ ಯಾವುದು, ಕ್ಯಾಶಿಯೋಕ್ಕಿಂತ ಕಮ್ಮಿ ಯಾವುದು, ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇದು ಮೇನ್ ಮೆಮರಿ ಅಂತ ಕರಿತೀವಿ. ಇದ್ರ ಸ್ಪೀಡ್ ಏನಿರುತ್ತೆ ಮಾಡ್ರೇಟ್ ಆಗಿರುತ್ತೆ. ಓಕೆನಾ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಏನು, DRAM, SDRAM ಇವೆಲ್ಲ ಏನು ಉದಾಹರಣೆಗಳು. ಓಕೆ, ಲಾಸ್ಟ್ ಅಗದಿ ಸ್ಲೋವೆಸ್ಟ್ ಯಾವುದು ಅಂತಂದರೆ ಸೆಕೆಂಡರಿ ಸ್ಟೋರೇಜ್ಗೆ ಎಕ್ಸಾಂಪಲ್ ಯಾವುದಂದರೆ ಹಾರ್ಡ್ ಡಿಸ್ಕ್ ಡ್ರೈವು, ಫ್ಲಾಫಿ ಡಿಸ್ಕ್ ಅವಾಗೇನಿತ್ತಲ್ವ ಅವೆಲ್ಲ CD ಡ್ರೈವ್ಗಳು ಏನು ಬರ್ತಾವಲ್ವ, ಇದೇನು ಸೆಕೆಂಡರಿ ಸ್ಟೋರೇಜು, ವೆರಿ ಸ್ಲೋವೆಸ್ಟು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಡೇಟಾನ ಏನು ಮಾಡ್ಬೋದು, ಸೆಕೆಂಡರಿ ಸ್ಟೋರೇಜಲ್ಲಿ ಲಾಂಗ್ ಟರ್ಮ್ ಡೇಟಾ ಏನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಓಕೆನಾ, ಲಾಂಗ್ ಟರ್ಮ್ ಡೇಟಾನ ಏನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲೇನು ಕೊಟ್ಟಿದ್ದಾನೆ, 4 ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಓಕೆ ನೋಡಿ, ಕಂಪ್ಯೂಟರಲ್ಲೂ ಕೂಡ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇವು ನೋಡಿ 4 ಏನು ಹೇಳಿಕೆ ಇದಾವಲ್ಲ, ಒಂದೊಂದು ಪ್ರಶ್ನೆನ ಮಾಡ್ಬೋದು. ಮುಂಚೆ ಏನು ಮಾಡ್ತಿದ್ದ, ಇದನ್ನು 1 ಲೈನರ್ ಆಗಿ, ಇದನ್ನು 1 ಲೈನರು, ಇದನ್ನು 1 ಲೈನರು, ಇದನ್ನು 1 ಲೈನರು.
ಈಗ 4 ಪ್ರಶ್ನೆಗಳನ್ನ ಸೇರಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಂದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ತಾ ಇದ್ದಾನೆ ಆಯಿತಾ. ಆಮೇಲೆ ಏನು ಮಾಡ್ತಾ ಇದ್ದಾನೆ, ಅಪ್ಲಿಕೇಶನ್ ಬೇಸ್ಡ್ ಕೇಳ್ತಾ ಇದ್ದಾನೆ, ಅನಲಿಟಿಕಲ್ ಬೇಸ್ಡ್ ಕೇಳ್ತಾ ಇದ್ದಾನೆ. ಬರೀ ನೀವು ಕಂಠಪಾಠ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ಅಪ್ಲಿಕೇಶನು, ನಮ್ಮ ಸುತ್ತಲೂ ಏನು ನಡೀತಾ ಇದೆ, ಕರೆಂಟ್ ಇವೆಂಟ್ಸ್ ಆಗಿರ್ಬೋದು, ನಾವು ಡೈಲಿ ಯೂಸ್ ಮಾಡೋ ಲ್ಯಾಪ್ಟಾಪು, ಮೊಬೈಲು, ಇದ್ರ ಬಗ್ಗೆ ಚಿಕ್ಕದಾಗಿ ನಾವು ತಿಳ್ಕೊಂಡ್ರೆ ಏನಾಗುತ್ತೆ, ಬೆಟರ್ ಆಗುತ್ತೆ. ಸೊ ಆ ಥರನೇ ಓದಬೇಕು, ಓಕೆನಾ. ಸೊ ದಿಸ್ ಇಸ್ ವಾಟ್ ಕ್ವಶನ್. ನೋಡೋಣ. ಮೈಕ್ರೋಸಾಫ್ಟ್ ಎಡ್ಜು, ಸಫಾರಿ, ಅಡೋಬ್ ಫ್ಲ್ಯಾಶು, ಗೂಗಲ್ ಕ್ರೋಮು ಇವುಗಳು ಬ್ರೌಸರ್ನ ಉದಾಹರಣೆಗಳಾಗಿವೆ, ಓಕೆನಾ. ಜಸ್ಟ್ ಕಮೆಂಟ್ ಮಾಡಿ, ಎ ಸ್ಟೇಟ್ಮೆಂಟ್ ಏನಿದೆಯಲ್ಲ ಸರಿ ಇದೆಯಾ ತಪ್ಪಿದೆಯಾ ಕಮೆಂಟ್ ಮಾಡಿ. ನಮಗೆ ಗೊತ್ತು ಮೈಕ್ರೋಸಾಫ್ಟ್ ಎಡ್ಜ್ ಏನಿದೆ, ಒಂದು ಬ್ರೌಸರು, ಸಫಾರಿನೂ ಬ್ರೌಸರು, ಗೂಗಲ್ ಕ್ರೋಮ್ ನೋಡಿದ ತಕ್ಷಣ ಇವೆರಡು ನೋಡಿದ ತಕ್ಷಣ ನಾವೇನು ಅನ್ಕೊಂಡ್ಬಿಡ್ತೀವಿ, ಬ್ರೌಸರ್ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ. ಎಲ್ಲನೂ ಉದಾಹರಣೆಗಳು ಬ್ರೌಸರ್ ಅಂತ ಅನ್ಕೊಂಡ್ಬಿಡ್ತೀವಿ. ಅಲ್ಲ, ತಪ್ಪು. ಅಡೋಬ್ ಫ್ಲ್ಯಾಶ್ ಈಸ್ ನಾಟ್ ಅ ಬ್ರೌಸರ್, ಓಕೆನಾ. ಅಡೋಬ್ ಫ್ಲ್ಯಾಶು ಬ್ರೌಸರ್ ಅಲ್ಲ. ನೋಡಿ, ಅದಕ್ಕೆ ನೋಡಿ ಪ್ರತಿಯೊಂದನ್ನು ಕೊಟ್ಟಾನಲ್ವಾ, ಅಂದರೆ ಅವನು ಏನು ಮಾಡಿಸ್ತಾ ಇದ್ದಾನೆ ಅಂದರೆ ನಮ್ಮನ್ನು ಟೆಂಪ್ಟ್ ಮಾಡ್ತಾ ಇದ್ದಾನೆ. ಟಪ್ ಅಂತ ನಾನು ಹಾಕ್ಬಿಡ್ಬೇಕು ಆನ್ಸರ್, ನೋಡಿದ ತಕ್ಷಣ ಟಪ್ ಅಂತ ಹಾಕ್ಬಿಡ್ತೀನಿ. ಸರಿ ಇದೆ ಸ್ಟೇಟ್ಮೆಂಟ್ ಅಂತ ಹೋಗ್ಬಿಡ್ತೀನಿ. ಬಿಕಾಸ್ ಏನು, ಈ ಒಂದು ಮೈಕ್ರೋಸಾಫ್ಟ್ ಎಡ್ಜು, ಗೂಗಲ್ ಕ್ರೋಮ್ ನೋಡ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ನೋ, ಅಲ್ಲ. 4 ಉದಾಹರಣೆಗಳನ್ನು ನೀವು ಅಪ್ಲೈ ಮಾಡಬೇಕು. ಇದು ಇದೆಯಾ ಇದಿಲ್ಲ ಅಂತ 1 ಸೆಕೆಂಡ್ ಟೈಮ್ ತೊಗೊಳ್ಳಿ, 10 ಸೆಕೆಂಡ್ಸ್ ಟೈಮ್ ತೊಗೊಂಡು ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕು ಎಕ್ಸಾಮ್ ಹಾಲಲ್ಲಿ. ಅವಸರ ಮಾಡಬಾರ್ದು ಈ ಥರ ಪ್ರಶ್ನೆಗಳಿಗೆ, ಆಯಿತಾ. ಸೊ ಇಲ್ಲಿ ನೋಡಿ, ಇನ್ನೊಂದು ಸ್ಟೇಟ್ಮೆಂಟ್ ಇದೆ. MBPS ಎಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್. ಈ ಎಮ್ ಕ್ಯಾಪಿಟಲ್ ಬಿ ಇದೆ, ಇಲ್ಲಿ ಸ್ಮಾಲ್ ಬಿ ಇದೆ, ಇದು ನೆನ್ಪಿಟ್ಕೊಳ್ಳಿ ಆಯಿತಾ. ಎಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್, ಓಕೆ. ಮೆಗಾಬಿಟ್ಸ್ ಪರ್ ಸೆಕೆಂಡ್, ಸಾರಿ, ಅದು ಬೈಟ್ಸು, ಇದು ಬಿಟ್ಸು, ಆಯಿತಾ. ನಾವು ಯೂಶ್ವಲಿ ಎಷ್ಟೋ ಸಲ GKನಲ್ಲಿ ನೋಡಿದ್ದೀವಿ. ಏನು ಮಾಡ್ತಾನೆ ಅಂದರೆ, ಒಂದು ಸ್ಟೇಟ್ಮೆಂಟಲ್ಲಿ 2 ಸ್ಟೇಟ್ಮೆಂಟಾಗಿ ಕೊಟ್ಟಿರ್ತಾನೆ, ಲಿಂಕ್ ಮಾಡಿರ್ತಾನೆ. ಹಾಫ್ ಸ್ಟೇಟ್ಮೆಂಟ್ ಒಂದು, ಇನ್ನೊಂದು ಹಾಫ್ ಸ್ಟೇಟ್ಮೆಂಟ್ ಒಂದು ಲಿಂಕ್ ಕೊಟ್ಟಿರ್ತಾನೆ. ಅವಾಗ ಏನು ಮಾಡ್ತಾನೆ ಅಂದರೆ, ಇದನ್ನು ಏನು ಮಾಡ್ತಾನೆ, ಶಫಲ್ ಮಾಡ್ತಾನೆ. ಇದು ಒಂದು ಟ್ರಿಕ್ಕು, ಇದೊಂದು ಎಲಿಮಿನೇಷನ್ ಟೆಕ್ನಿಕ್ಕು. ಇದೇನು ಗೊತ್ತಾ, ಹೇಳ್ಬೋದು ಸರ್ ಹಿಂಗೆ ಯಾವಾಗಲೂ ಕರೆಕ್ಟ್ ಇರುತ್ತಾ ಅಂದರೆ, ನೀವು ಒಂದು ಸ್ವಲ್ಪ ಯಾವಾಗ ಜಾಸ್ತಿ ಪ್ರಶ್ನೆಗಳನ್ನು ಬಿಡಿಸ್ತೀರಲ್ವ ಅವಾಗೇ ಒಂದು ಟೆಕ್ನಿಕ್ನ ನಿಮ್ಗೆ ಗೊತ್ತಾಗುತ್ತೆ, ಓಕೆ. ಈಗ 2 ಏನು ಕ್ಲೌಡ್ಸ್ ಕೊಡ್ತಾನೆ, ಓಕೆನಾ. 2 ಕ್ಲೌಡ್ಸ್ ಎಕ್ಸಾಂಪಲ್ ಕೊಡ್ತಾನೆ, ಸರಿಸ್ ಕ್ಲೌಡು, ಕ್ಯೂಮುಲೋ ನಿಂಬಸ್ ಕ್ಲೌಡ್ ಅಂತ ಕೊಡ್ತಾನೆ. ಒಂದು ಸ್ಟೇಟ್ಮೆಂಟಲ್ಲೇ 2 ಎಕ್ಸ್ಪ್ಲನೇಷನ್ ಇರುತ್ತೆ. ಇದನ್ನೇನು ಮಾಡ್ತಾನೆ, ರಿವರ್ಸ್ ಮಾಡಿರ್ತಾನೆ ಸ್ಟೇಟ್ಮೆಂಟನ್ನು. ಅದಕ್ಕೆ ಕೊಟ್ಟಿರ್ತಾನೆ, ಇದಕ್ಕೆ ಕೊಟ್ಟಿರ್ತಾನೆ, ಅಂದರೆ ಉಲ್ಟಾ ಮಾಡಿಬಿಟ್ಟಿರ್ತಾನೆ. ಆ ಸ್ಟೇಟ್ಮೆಂಟ್ನ ಉಲ್ಟಾ ಮಾಡಿಬಿಟ್ಟಿರ್ತಾನೆ, ಓಕೆನಾ. ಸೊ ಹಾಗೆ ಇದು ಕೂಡ ಏನಾಗುತ್ತೆ ಅದೇ ಥರ, ಓಕೆ. 1 ನಿಮಿಷ. ಓಕೆ. ಸೊ ಇದು ಕೂಡ ಏನೋ ಆ ಥರ ಏನು ಮಾಡ್ತಾನೆ, ಶಫಲ್ ಮಾಡಿರ್ತಾನೆ. ಇದನ್ನು ಅದಕ್ಕೆ ಮಾಡ್ತಾನೆ, ಅದನ್ನು ಇದಕ್ಕೆ ಮಾಡ್ತಾನೆ, ಆ ಥರ ನೋಡ್ಕೋಬೇಕು. ಇದನ್ನು ಕೂಡ ಏನು ಮಾಡಿದ್ದಾನೆ, ಶಫಲ್ ಮಾಡಿದ್ದಾನೆ. ಸ್ಮಾಲ್ ಬಿ ಅಂದರೆ ಮೆಗಾ ಬಿಟ್ಸ್, ಕ್ಯಾಪಿಟಲ್ ಬಿ ಅಂದರೆ ಬೈಟ್. ಬಿಟ್ ದೊಡ್ಡದು, ಬೈಟ್ ದೊಡ್ಡದು. ನೋಡಿಣ, ಇಲ್ಲೇ ನೋಡಿ ಒಂದು ಟ್ರಿಕ್, ಆ ಥರ ನೆನ್ಪಿಟ್ಕೊಳ್ಳೋಣ. ದೊಡ್ಡ ಬಿ ಇದೆ ಬೈಟು, ಚಿಕ್ಕ ಬಿ ಇದೆ ಬಿಟ್ಸು, ಆ ಥರ. ಬೈಟ್ ದೊಡ್ಡದು, ಓಕೆನಾ, ಬಿಟ್ಸ್ ಚಿಕ್ಕದು, ಅದು ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಇದೂ ತಪ್ಪು ಅಲ್ವಾ. ಸೊ ಅಂದರೆ 3ನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ಸಿ ಸ್ಟೇಟ್ಮೆಂಟ್ ಏನಾಗುತ್ತೆ, 2 GB 1024 MBನ ಅಲ್ವಾ. 1 GB ಅಂದರೆ ಎಷ್ಟು, 1 GB ಅಂದರೆ 1024 MB ಅಲ್ವಾ. 2 GB ಅಂದರೆ ಎಷ್ಟು, 2048 MB, ಕರೆಕ್ಟ್. ಸೊ ಇದೇನಾಗುತ್ತೆ, ತಪ್ಪಿದೆ ಆಬ್ವಿಯಸ್ಲಿ. ಇದು 1 GB ಇದು ಕೊಟ್ಟಿರೋದು. ಹೀಗಾಗಿ ಸಿ ಸ್ಟೇಟ್ಮೆಂಟು ಏನಿದೆ ತಪ್ಪಿದೆ, ಆಯಿತಾ. ಸೊ ಆಬ್ವಿಯಸ್ಲಿ ಸಿ ಹೋಯಿತು, ಎ ಹೋಯಿತು, ಬಿ ಹೋಯಿತು, ಉಳಿದಿದ್ದು ಯಾವುದು, ಡಿ ಅಲ್ವಾ. ಡಿ ಒಂದೇ ಕರೆಕ್ಟ್. ಅಂದರೆ ಉಬುಂಟು, ರೆಡ್ ಹ್ಯಾಟ್ ಎಂಟರ್ಪ್ರೈಸು, ಲಿನಕ್ಸು, ವಿಂಡೋಸ್ XP ಇವೆಲ್ಲ ಏನೋ ಆಪ್ರೇಟಿಂಗ್ ಸಿಸ್ಟಮು, ಓಕೆನಾ. ಸರ್ ಇಲ್ಲೂ ಒಂದು ಚೇಂಜ್ ಮಾಡಿಬಿಟ್ಟಲ್ಲ, ಇಲ್ಲೂ ಇದ್ದರೆ ಅಂತಂದರೆ ನೀವು ಅನ್ಬೋದು. ಅಟ್ಲೀಸ್ಟ್ ನಿಮ್ಗೆ 2 ಯಾವುದೋ ಒಂದು ಗೊತ್ತಿರಬೇಕು, ಓಕೆ. ಗೊತ್ತಿದ್ರೆ ಏನು, ಇಟ್ ವಿಲ್ ಬಿ ಈಸಿ, ಓಕೆ. ಇದು ಗೊತ್ತಾಗುತ್ತೆ, ಇದೊಂದು ಟ್ರಿಕ್ ಹೇಳಿದೆ, ಇದು ಗೊತ್ತಾಗುತ್ತೆ. ಸಿ ಹೋಗುತ್ತೆ, ಬಿ ಹೋಗುತ್ತೆ, ಅವಾಗ ಎ ಮತ್ತು ಡಿ ನಡುವೆ ಉಳಿಯುತ್ತೆ. ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು, ಯಾವ್ದು ಆಪ್ರೇಟಿಂಗ್ ಸಿಸ್ಟಮು, ಯಾವುದು ಸಿಸ್ಟಮ್ ಸಾಫ್ಟ್ವೇರು, ಯಾವುದು ವೆಬ್ ಬ್ರೌಸರು, ಇವೆಲ್ಲ ನಿಮಗೆ ಎಕ್ಸಾಂಪಲ್ಸ್ನ ನಾವು ನಿಮಗೆ ಕ್ಲಾಸಲ್ಲಿ ಹೇಳ್ತೀವಿ, ಆಯಿತಾ. ಸೊ ನಾವ್ಯಾಗಂತ ಹೇಳಿದ್ರೆ ಕ್ಲಾಸ್ ಸ್ಟಾರ್ಟ್ ಆಗೋದು ನವೆಂಬರ್ 1st ವೀಕ್, ಓಕೆನಾ. ನವೆಂಬರ್ 1st ವೀಕಿಂದ ಏನಾಗುತ್ತೆ, ಟೆಂಟೇಟಿವ್ ಡೇಟನ್ನು ಹೇಳ್ತೀವಿ ನಾವು, ಟೆಲಿಗ್ರಾಮ್ ಗ್ರೂಪಲ್ಲಿ ಅನೌನ್ಸ್ ಮಾಡ್ತೀವಿ. ಸೊ ಏನಾಗುತ್ತೆ, ಕಮ್ಯುನಿಕೇಷನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಯಾವ್ದು ಸ್ಟಾರ್ಟ್ ಆಗುತ್ತೆ ಅಂದರೆ ಇಂಗ್ಲೀಷಿಂದನೇ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇಂಗ್ಲೀಷ್ ಯಾರು ಮಾಡ್ತಾರೆ, ಸುರೇಶ್ ಸರ್ ಮಾಡ್ತಾರೆ, ಓಕೆನಾ. ಸುರೇಶ್ ಸರಿಂದನೇ ಇಂಗ್ಲೀಷ್ ಕ್ಲಾಸಸ್ ಸ್ಟಾರ್ಟ್, ಕಮ್ಯುನಿಕೇಷನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಏನು
ನಾವು ಹೇಳ್ತೀವಿ ನಿಮಗೆ ಯಾವ ಥರ ಓದಬೇಕು, ಯಾವ ಥರ ಪ್ರಶ್ನೆ ಬರುತ್ತೆ, ಪ್ರತಿಯೊಂದು ಟಾಪಿಕ್ ಆದಮೇಲೆ ಒಂದಿಷ್ಟು PYQಗಳನ್ನ ತೊಗೊಂಡು ಬರ್ತೀವಿ. ಸೊ ಆ ಥರ ನಿಮಗೆ ಬೆಟರಾಗಿ ಇನ್ನಿಷ್ಟು ಪ್ರಿಪೇರ್ ಮಾಡಿಸ್ತೀವಿ, ಆಯಿತಾ. ಸೊ ಇಲ್ಲಿ ನೋಡಿ ಅದೇ ಕೊಟ್ಟಿದ್ದೀನಲ್ಲ, ಸೊ ಏನು ಹೇಳಿದೆ ಅದೇ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಅಷ್ಟೇ. ಓಕೆ, ಇದು ಯಾವುದು ಅಲ್ಲಪ್ಪ, ಫ್ಲ್ಯಾಶ್ ಇಸ್ ನಾಟ್ ಅ ಬ್ರೌಸರ್, ಇಟ್ ಈಸ್ ಏನು ಮಲ್ಟಿಮೀಡಿಯಾ ಸಾಫ್ಟ್ವೇರ್. ಅದೊಂದು ಇಟ್ಸ್ ಅ ಬ್ರೌಸರ್ ಅಲ್ಲ, ಫ್ಲ್ಯಾಶ್ ಅನ್ನೋದೇನಿದೆ ಇಟ್ಸ್ ಅ ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಅಷ್ಟೇ. ಸೊ ಅದಕ್ಕಾಗಿ ಅದು ತಪ್ಪಾಗುತ್ತೆ. ಸೊ ಆ್ಯಂಡ್ ಇದು ಒಂದೇನು ಉಲ್ಟಾ ಆಗಿದೆ, ಇದು ಮೆಗಾ ಬಿಟ್ಸು, ಇದು ಮೆಗಾ ಬೈಟ್ಸು ಎಕ್ಸ್ಚೇಂಜ್ ಆಗಿದೆ. ಓಕೆ, ಶಫಲ್ ಆಗಿದೆ, ಹೇಳಿದ್ನಲ್ಲ, ರಿವರ್ಸ್ ಮಾಡಿದ್ದಾನೆ ಸ್ಟೇಟ್ಮೆಂಟನ್ನು, ಅದನ್ನೇ ಇಲ್ಲಿ ಎಕ್ಸಾಂಪಲ್ ಇದೆ ಅಷ್ಟೇ. ಸೊ ಅದೇ ಇದು ನೋಡಿ, ಅದೇ DAC ಏನಿದೆ 1 GB ಅಂತಂದರೆ 1024 MB, ಇದು 2048 MB ಆಗುತ್ತೆ. ಸೊ ಆಬ್ವಿಯಸ್ಲಿ ತಪ್ಪಿದೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೇ ಇಲ್ಲಿ ಇನ್ನೊಂದು ಸಲ ಇದೆ ಅಷ್ಟೇ. ಓಕೆ, ಇದು ಏನು ಉಬುಂಟು, ರೆಡ್ ಹ್ಯಾಟು, ಎಂಟರ್ಪ್ರೈಸು, ಲೈನಕ್ಸು, ಇವೆಲ್ಲ ವಿಂಡೋಸ್ XP ಇವೆಲ್ಲ ಏನು ಹೇಳಿರಿ ಆಪ್ರೇಟಿಂಗ್ ಸಿಸ್ಟಮು. ಅದಕ್ಕೆ ಏನು ಮಾಡಬೇಕು, ನೀವು ನೆನ್ಪಿಟ್ಕೋಬೇಕು, ಲಿಸ್ಟ್ ಮಾಡಿ ಇಟ್ಕೋಬೇಕು, ಯಾವುದು ಆಪ್ರೇಟಿಂಗ್ ಸಿಸ್ಟಮು, ಯಾವ್ದು ಸಿಸ್ಟಮ್ ಸಾಫ್ಟ್ವೇರು, ಓಕೆ, ಯಾವುದು ಆ್ಯಂಡ್ರಾಯ್ಡು, ಯಾವುದು ವೆಬ್ ಬ್ರೌಸರು ಅನ್ನೋದು ಎಲ್ಲವನ್ನೂ ಕೂಡ ನೀವು ನೋಟ್ ಮಾಡಿ ಇಟ್ಕೋಬೇಕು. ಅಂದರೆ ಮಾತ್ರ ನೆನಪು ಬರುತ್ತೆ ಎಕ್ಸಾಮಲ್ಲಿ, ಇಲ್ಲ ಅಂದರೆ ನೆನಪು ಬರಲ್ಲ. ಇದು ನೆನಪಿಟ್ಕೊಳ್ಳಿ, ಓಕೆನಾ. ಸೊ ಇದು ನೋಡಿ ಸರ್, ಇದೇನು ಸರ್ ನಮ್ಮ GK ಕರೆಂಟ್ ಅಫೇರ್ಸ್ ಇದೆ ಅಲ್ಲ, ಇಲ್ಲಿ ಕೇಳಿದಾರಲ್ಲ ಅಂತ ನೀವು ಹೇಳ್ಬೋದು. ಅದಕ್ಕೆ ಹೇಳ್ತೀನಲ್ಲ, ಟೆಕ್ನಾಲಜಿ ರಿಲೇಟೆಡ್, ಎಸ್ಪೆಷಲಿ ಸ್ವಲ್ಪ ಕಂಪ್ಯೂಟರು, ಹ್ಯಾಕಿಂಗು, ಸೊ ಈ ಥರದ್ದು ಬಂದರೆ ಏನಿದೆಯಲ್ಲ ಆ ಥರದ್ದು ಒಂದಿಷ್ಟು ಕರೆಂಟ್ ಅಫೇರ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ನೋಡ್ಕೊಳ್ಳಿ, ಆಯಿತಾ. ಸೊ ಕರೆಂಟ್ ಅಫೇರ್ಸ್ ಸ್ವಲ್ಪ ನೋಡ್ಕೊಳ್ಳಿ, ಎಸ್ಪೆಷಲಿ ಕರ್ನಾಟಕ ಎಕ್ಸಾಮಿಗೆ ಪ್ರಿಪೇರ್ ಆಗೋರು, ಯಾವುದು KA ಮತ್ತು ಗ್ರೂಪ್ C ಪ್ರಿಪೇರ್ ಆಗ್ತಾ ಇರ್ತೀರಲ್ಲ, ಸೊ ಆ ಎಕ್ಸಾಮ್ ಪ್ರಿಪೇರ್ ಆಗೋದು ಕೇಳ್ಬೋದು. ಇಲ್ಲಿ ಕೇಳಿದ್ದಾನೆ ಅಂದರೆ ಮುಂಚೆನೂ ಕೇಳ್ಬೋದು, ಓಕೆ. ಯಾಕಂದ್ರೆ ನಮ್ಗೆ ಹಿಂಟ್ ಕೊಡ್ತಾ ಇದ್ದಾನೆ, ನೋಡಪ್ಪ ನೀನು ಬರೀ ಬುಕ್ಕಲ್ಲಿರೋದು ಮಾತ್ರ ಮಾಡಿದ್ರೆ ಆಗಲ್ಲ, ನೀನೇನು ಮಾಡಬೇಕು, ಕರೆಂಟ್ ಇವೆಂಟ್ಸಲ್ಲಿ ಏನು ಟೆಕ್ನಾಲಜಿ ರಿಲೇಟೆಡ್ಡು, ಎಸ್ಪೆಷಲಿ ಕಂಪ್ಯೂಟರ್ ಟೆಕ್ನಾಲಜಿ ರಿಲೇಟೆಡ್ಡು ಏನೇನಿದೆ ಅಲ್ವಾ ಟರ್ಮ್ಸ್ ನ್ಯೂಸಲ್ಲಿ, ಅವೆಲ್ಲ ಥಿಂಗ್ಸನ್ನು ನೀವು ಓದು ಅಂತ ನಮ್ಗೆ ಹಿಂಟ್ ಕೊಡ್ತಾ ಇದ್ದಾನೆ. ಓದೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಓದಿ ಅಂತ ನಾನು ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಓದಬೇಕು, ಸರಿ, ಎಷ್ಟು ಸರ್ ಓದಂದ್ರೆ ಓದಬೇಕಪ್ಪ, ಓದಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಆಯಿತಾ. ಸೊ ಇದು ಕ್ವಶನ್ ಏನಿದೆ, IT ಆ್ಯಕ್ಟು 2000 ಸೆಕ್ಷನ್ 65 ಈ 4ರಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಒಂದು ಪ್ರಶ್ನೆ ಇದೆ, ಆಯಿತಾ. ಸೊ ಈ 4ರಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಎಷ್ಟೊಂದು ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡಿ ನೋಡೋಣ, ಇದಕ್ಕೊಂದು ಕಮೆಂಟ್ ಮಾಡಿ. ಆನ್ಸರ್ನ 2 ಸೆಕೆಂಡ್ಸಲ್ಲಿ ಹೇಳ್ತೀನಿ, 1 ಸೆಕೆಂಡ್ ಟೈಮ್ ತೊಗೊಂಡು ಕಮೆಂಟ್ ಮಾಡಿದ್ದಕ್ಕೆ ಏನಾಗುತ್ತೆ ಅಂತ. ಏನು ಡಾಕ್ಯುಮೆಂಟನ್ನು ಟ್ಯಾಂಪರ್ ಮಾಡುವುದು, ಇದರ ಅಗೇನ್ಸ್ಟ್ ಇದೆ. ಸೆಕ್ಷನ್ 65 ಏನು ಹೇಳುತ್ತೆ ಅಂದರೆ, ಡಾಕ್ಯುಮೆಂಟನ್ನು ಟ್ಯಾಂಪರ್ ಮಾಡಿದರೆ ಏನು ಶಿಕ್ಷೆ ಇದೆ, ಅದು ಯಾವ ಥರ ಅಪರಾಧ ಅನ್ನೋದು ಸೆಕ್ಷನ್ 65 ಹೇಳುತ್ತೆ. ಸರ್ ಇವು ಮತ್ತು ಇವು ಏನು ಸರ್, ಇವನು ನೋಡ್ಕೋಬೇಕು ಸರ್. ನೀವು ನೋಡ್ಕೋಬೇಕಂದ್ರೆ ಇವು ಯಾವ ಸೆಕ್ಷನ್ಗೆ ಸಂಬಂಧಪಟ್ಟಿದ್ದಾವೆ, IT ಆ್ಯಕ್ಟಲ್ಲಿ ಯಾವ ಸೆಕ್ಷನ್ಗೆ ಸಂಬಂಧಪಟ್ಟಿದ್ದಾವೆ. ಸರಿ, ಎಲ್ಲ ಸೆಕ್ಷನ್ ನೋಡಬೇಕಾ, ಬೇಡ, ಎಲ್ಲ ಸೆಕ್ಷನು ಬೇಡ, ಜಸ್ಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಿಗೆ ನೋಡಿ ಸಾಕು. ಅಂದರೆ ಮುಂದೆ ಪ್ರಶ್ನೆ ಬಂದರೆ, ನಾನು ಹೇಳ್ತಾ ಇದ್ದೀನಲ್ಲ, ರಾಂಗ್ ಆಪ್ಷನ್ಸಿಂದ ನೆಕ್ಸ್ಟ್ ಪ್ರಶ್ನೆ ಒಂದು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದರಿಂದ ಅದನ್ನು ಕೂಡ ಮಾಡಿ. ಸೊ ಅದನ್ನು ನೀವು ಮಾಡಿದ್ರೆ ಬೆಟರ್. ಅದನ್ನು ನಾವಿಲ್ಲಿ ಮಾಡಿದ್ದೀವಿ ನೋಡಿ, ಇಲ್ಲಿ ಯಾವ ಥರ ಮಾಡಿದ್ದೀವಲ್ಲ, ನಾವು ಯಾವ ಥರ ನೋಟ್ಸ್ ಮಾಡಿಕೊಟ್ಟಿದ್ದೀನಲ್ಲ ಆ ಥರ ನೀವು ಮಾಡ್ಕೋಬೇಕು ಓದಬೇಕಾದ್ರೆ, ಅಂದರೆ ಏನು ಅದು ಬೆಟರ್, ಓಕೆ. ಸೊ ನೋಡೋಣ, ಸೆಕ್ಷನ್ 65 ಏನು ಹೇಳುತ್ತೆ ಅಂದರೆ, IT ಆ್ಯಕ್ಟು ಡೀಲ್ಸ್ ವಿತ್ ದಿ ಟ್ಯಾಂಪರಿಂಗ್ ಆಫ್ ದಿ ಕಂಪ್ಯೂಟರ್ ರಿಸೋರ್ಸ್ ಡಾಕ್ಯುಮೆಂಟ್ಸ್. ಕಂಪ್ಯೂಟ್ರಲ್ಲಿ ಏನು ಸೋರ್ಸಸ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಅದನ್ನು ಟ್ಯಾಂಪರಿಂಗ್ ಮಾಡಿದ್ರೆ, ಅದನ್ನು ಕಳ್ಳತನ ಮಾಡಿದ್ರೆ ಏನು ಶಿಕ್ಷೆ ಅನ್ನೋದು ಇದರಲ್ಲಿದೆ ಸೆಕ್ಷನ್ 65ಅಲ್ಲಿ, ಆಯಿತಾ. ಸೊ ಆಪ್ಷನ್ಸ್ ಏನಿದೆ, ಹ್ಯಾಕಿಂಗಿಗೆ ಸೆಕ್ಷನ್ 66 ಬರುತ್ತೆ. ಕಂಪ್ಯೂಟರ್ ಹ್ಯಾಕ್ ಮಾಡಿದ್ರೆ ಯಾವ ಥರ ಶಿಕ್ಷೆ ಕೊಡಬೇಕು, ಆಮೇಲೆ ಡೇಟಾನ ಕಳುವು ಮಾಡಿದ್ರೆ ಯಾವ ಥರ ಶಿಕ್ಷೆ ಕೊಡಬೇಕು ಹ್ಯಾಕ್ ಮಾಡಿ ಅನ್ನೋದು. ಆ್ಯಕ್ಟ್ಸ್ ಆಫ್ ಸೈಬರ್ ಟೆರರಿಸಮ್ ಸೆಕ್ಷನ್ 66F ಹೇಳುತ್ತೆ, ಆಯಿತಾ. ಸೈಬರ್ ಟೆರರಿಸಮ್ ಮಾಡಿದ್ರೆ, ಸೈಬರ್ ಅಪರಾಧಗಳನ್ನು ಮಾಡಿದ್ರೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ತಂದರೆ, ನಮ್ಮ ಭಾರತದ ಭದ್ರತೆಗೆ ಧಕ್ಕೆ ತಂದರೆ ಏನು ಮಾಡಬೇಕು ಅನ್ನೋದು ಸೆಕ್ಷನ್ 66 ಹೇಳುತ್ತೆ, ಓಕೆ. ಸೊ ಯೂಸಿಂಗ್ ಅದರ್ ಪರ್ಸ್ನಲ್ ಇಮೇಲ್ ID, ಈಗ ನನ್ನ ಪರ್ಸ್ನಲ್ ಇಮೇಲ್ ID ಇರುತ್ತೆ, ಬೇರೆ ಯಾರೋ ಅದನ್ನು ಯೂಸ್ ಮಾಡಿಬಿಟ್ರು ಅಂತಂದರೆ, ಕಳ್ಳತನ ಮಾಡಿ ಅದನ್ನು ಹ್ಯಾಕ್ ಮಾಡಿ ಬೇರೆಯವ್ರಿಗೆ ಇಮೇಲ್ ಮಾಡೋದು, ನನ್ನ ಇಮೇಲ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ರೆ ಅದರಲ್ಲೂ ಕೂಡ ಏನಾಗುತ್ತೆ, ಸೆಕ್ಷನ್ 66C ಮತ್ತು ಸೆಕ್ಷನ್ 66Dನಲ್ಲಿ ಆ ಒಂದು ವ್ಯಕ್ತಿಗೆ ಏನಾರು ಬೇರೆ ಇಮೇಲ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾನಲ್ಲ ಆ ವ್ಯಕ್ತಿಗೆ ಏನಾಗುತ್ತೆ, ಶಿಕ್ಷೆ ಆಗುತ್ತೆ, ಓಕೆ. ಸೊ ಈ ಥರ ನೀವು ನೋಡ್ಕೋಬೇಕು, ಕರೆಂಟ್ ಅಫೇರ್ಸಲ್ಲಿ ಇದ್ದರೆ ಅದನ್ನು ಚೆನ್ನಾಗಿ ಮಾಡಬೇಕು, ಆಯಿತಾ. ಸೊ ಇಷ್ಟು ಮಾಡ್ತಾ ಈ ಒಂದು ವೀಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನವೆಂಬರ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನವೆಂಬರ್ 1st ವೀಕ್ ಟೆಂಟೇಟಿವ್, ಓಕೆ. ನವೆಂಬರ್ 1st ವೀಕಲ್ಲಿ ಏನು ನಿಮಗೆ ಕಮ್ಯುನಿಕೇಷನ್, ಓಕೆನಾ, ಕಮ್ಯುನಿಕೇಷನ್ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದು ಯಾವುದರಿಂದ ಸ್ಟಾರ್ಟ್ ಆಗುತ್ತೆ, ಇಂಗ್ಲೀಷಿಂದ ಸ್ಟಾರ್ಟ್ ಆಗುತ್ತೆ,
ಓಕೆ, ಇಂಗ್ಲೀಷು ಸುರೇಶ್ ಸರ್ ಮಾಡ್ತಾರೆ. ಓಕೆ, ಇಂಗ್ಲೀಷು ಸುರೇಶ್ ಸರ್ ಮಾಡ್ತಾರೆ. ಇಂಗ್ಲೀಷಿಂದ ಕಮ್ಯುನಿಕೇಷನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನವೆಂಬರ್ 1st ವೀಕಿಂದ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇನು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಮೇಲ್ ನಂಬರು, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ, ಇನ್ನಿಷ್ಟು ಹೆಚ್ಚಿನ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.